ರಾಜ್ಯಪಾಲರ ಹುದ್ದೆ ಸಂವಿಧಾನದ ಅಡಿಯಲ್ಲಿ ಅತಿ ಶ್ರೇಷ್ಠವಾದಂತಹ ಹುದ್ದೆ. ಅವರು ಕೆಲವು ಜವಾಬ್ದಾರಿಗಳನ್ನ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿದ್ದಾರೆ. ಆ ಹುದ್ದೆಯನ್ನ ಕುರಿತು ಮತ್ತು ಅವರ ಜವಾಬ್ದಾರಿಗಳು ಸಂವಿಧಾನಿಕವಾಗಿ ಏನು ಅಂತ ಹೇಳೋದ್ರ ಕುರಿತು ನಾನು ಮಾತಾಡಿದ್ದೇನೆ. ಮತ್ತೆ ಈಗ ಮೊದಲನೇ ಬಾರಿಗೆ ಶಾಸಕನಾಗಿ ಬಂದಾಗ ರಾಜ್ಯಪಾಲರು ಮಾತಾಡ್ತಾರೆ, ಅವರ ಭಾಷಣವನ್ನು ಓದಿ ಹೇಳ್ತಾರೆ ಅಂತ ಹೇಳುವಂತ ನಿರೀಕ್ಷೆ ಸಹಜವಾಗಿರ್ತದೆ. ಮತ್ತೆ ಆ ಪ್ರಕ್ರಿಯೆ ಏನಿದೆ, ಜಂಟಿ ಅಧಿವೇಶನದಲ್ಲಿ ನಡೀಬೇಕಾಗಿರುವಂತಹ ಪ್ರಕ್ರಿಯೆ, ಅದಕ್ಕೆ ಬಹಳಷ್ಟು ಗೌರವದಿಂದ ನಾವೆಲ್ಲ ಕೂಡ ಸದನದ ಸದಸ್ಯರು ಕಾಯ್ತಾ ಇರ್ತೀವಿ. ಆ ರೀತಿಯಾಗಿ ಕಾತುರದಿಂದ ಕಾದ ಸಂದರ್ಭದಲ್ಲಿ ಈ ತರ ಆಯ್ತಲ್ಲ ಅಂತ ಹೇಳುವಂತ ನೋವಿನಲ್ಲಿ ನಾನು ಈ ಸಾಂವಿಧಾನಿಕವಾದಂತಹ ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಮುಂದಕ್ಕೆ ಹೋಗ್ತಾ ಈಗಾಗಲೇ ಮಾನ್ಯ ಅಧ್ಯಕ್ಷರೇ, ಆರ್ಟಿಕಲ್ 163 ವಿಚಾರದಲ್ಲಿ ಎಲ್ಲ ನಾನು ಬಹಳಷ್ಟು ತೀರ್ಪುಗಳನ್ನ ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನ ಕೂಡ ಪ್ರಸ್ತಾಪ ಮಾಡಿ ಹೇಳಿ, ವಿವೇಚನೆ ಎಷ್ಟು ಮಟ್ಟಕ್ಕೆ ರಾಜ್ಯಪಾಲರಿಗಿದೆ ಅಂತ ಹೇಳುವಂಥದ್ದು ಮತ್ತು ಸಂವಿಧಾನಿಕವಾದಂತಹ ಜವಾಬ್ದಾರಿಗಳು ಏನೇನು ಅಂತ ಹೇಳೋದರ ಬಗ್ಗೆ ನಾನು ಮಾತಾಡಿದ್ದೇನೆ. ಅದಕ್ಕೆ ಪೂರಕವಾದಂತ ಉಚ್ಚ ನ್ಯಾಯಾಲಯದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂದ್ರೆ 7 ನ್ಯಾಯಮೂರ್ತಿಗಳ ಪೀಠ ತೀರ್ಪುಗಳನ್ನು ಕೂಡ ಓದಿ ತಮ್ಮ ಮುಂದೆ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಈಗ ಮಾನ್ಯ ರಾಜ್ಯಪಾಲರ ವಿವೇಚನೆ ಬಹಳ ಸೀಮಿತವಾದಂಥದ್ದು. ಈ ಭಾಷಣ ಏನಿದೆ ಆರ್ಟಿಕಲ್ 176 ನಲ್ಲಿ ಜಂಟಿ ಅಧಿವೇಶನ ಕರ್ನಾಟಕದಲ್ಲಿ 2 ಮನೆಗಳಿರೋದ್ರಿಂದ, ಮೇಲ್ಮನೆ ಮತ್ತು ಕೆಳಮನೆ ಇರೋದ್ರಿಂದ ಜಂಟಿ ಅಧಿವೇಶನ ಕರೆಯಲಾಗ್ತದೆ. ಆ ಜಂಟಿ ಅಧಿವೇಶನದಲ್ಲಿ ಮೊದಲನೇ ಅಧಿವೇಶನದಲ್ಲಿ ಅವರು ಮಾತಾಡಬೇಕಾಗಿರುವಂತದ್ದು ಕಡ್ಡಾಯವಾಗಿ ಮಾತಾಡಬೇಕು ಅಂತ ಹೇಳುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಆರ್ಟಿಕಲ್ 176 ನಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ, ಹೊಸ ವರ್ಷದ ಅಧಿವೇಶನ ಮೊದಲನೇ ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣವನ್ನ ಮಾಡಬೇಕಾಗ್ತದೆ. ಈ ಭಾಷಣದಲ್ಲಿ ಮಾತಾಡುವಾಗ ಅವ್ರಿಗೆ ಈಗಾಗಲೇ ನಾನು ಹೇಳಿದಂತೆ ಯಾವುದೇ ವಿವೇಚನೆ ಇಲ್ಲ. ರಾಜ್ಯ ಸರ್ಕಾರ ಅದು ಸಂಪುಟ ಸಭೆ ಸಲಹೆ ಮೇಲೆ ತಯಾರಾಗಿರುವಂತ ಭಾಷಣವನ್ನೇ ಓದತಕ್ಕದ್ದು. ಅದರಲ್ಲಿ ಯಾವುದೂ ತಿದ್ದುಪಡಿಯನ್ನ ಕೂಡ ಮಾಡಕ್ಕಾಗೋದಿಲ್ಲ. ಇದು ಕೂಡ ಸ್ಪಷ್ಟವಾಗಿರುವಂತ ಕಾನೂನು. ಈಗ ಬೆಳಗ್ಗೆ ಮಾತಾಡ್ತಾ ಈಗಾಗಲೇ ಓದಿದ್ದಾರೆ ಅಂತ ಹೇಳುವಂತದನ್ನ ಉಲ್ಲೇಖ ಮಾಡಿದ್ರು ಅವರು. ಇಟ್ ಇಸ್ ಡೀಮ್ ಟು ಹ್ಯಾವ್ ಬೀನ್ ರೆಡ್ ಔಟ್ ಅಂಡ್ ಪ್ಲೇಸ್ಡ್ ಬಿಫೋರ್ ದ ಹೌಸ್. ಲೇ ಆಗಿದ ಮೇಲಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಭಾಷಣಕ್ಕೆ ವಂದನೆಯನ್ನ ಸಮರ್ಪಣೆ ಮಾಡ್ತೀವಿ ಹೊರತು ಇದು ನಾನು ಹೇಳ್ತಾ ಇರೋದು ಪೂರ್ಣವಾಗಿ ಬೇರೆ ವಿಚಾರ. ಈಗ ಆರ್ಟಿಕಲ್ 176 ನ ಅಡಿಯಲ್ಲಿ ಕಡ್ಡಾಯವಾಗಿ ಅವ್ರು ಓದ್ಬೇಕಾಗತ್ತೆ ಭಾಷಣವನ್ನ. ನಾನು ಒಂದೇ ನಿಮಿಷದಲ್ಲಿ ಅದನ್ನ ಹೇಳ್ತೀನಿ. ಸ್ಪೆಷಲ್ ಅಡ್ರೆಸ್ ಬೈ ದಿ ಗವರ್ನರ್ at the commencement of the first session after each general election to the legislative assembly and at the commencement of the first session of each year, the governor shall address the legislative assembly or in the case of a state having a legislative council, both houses assemble together and inform the legislature the causes of its summons. ಯಾವ ಉದ್ದೇಶಕ್ಕೋಸ್ಕರ ಈ ಸದನವನ್ನ ಕರೆದಿದ್ದೀವಿ, ಮುಂದಕ್ಕೆ ಏನೆಲ್ಲ ಪ್ರಕ್ರಿಯೆ ನಡೀತೀವಿ, ಯಾವ ರೀತಿಯಾದಂತಹ ಕಾನೂನು ರಚನೆ ಆಗ್ತದೆ, ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನ ಅವರು ಘೋಷಣೆ ಮಾಡಬೇಕಾಗುತ್ತೆ ಅವ್ರ ಭಾಷಣದ ಮೂಲಕ. ಆ ಭಾಷಣಕ್ಕೆ ಬರದೇ ಇರುವಂತ ವಿಚಾರನೇ ಇಲ್ಲ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಓದುವಾಗ ಕೂಡ ನಾವು ಕೊಟ್ಟಿರುವಂತ ಭಾಷಣವನ್ನೇ ಅವ್ರು ಓದಬೇಕು ಮತ್ತು ಪೂರ್ಣವಾಗಿ ಓದಬೇಕು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದೇನು ಹೊಸದು ಕೂಡ ಅಲ್ಲ. ಇದು ನಾನೇನು ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಕೂಡ ಹೇಳುವಂತ ವಾದವನ್ನು ಮಾಡ್ತಾ ಇಲ್ಲ. ಆದ್ರೆ ಇದಾದಂತ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳಿದೆ, ನಿರ್ದೇಶನಗಳಿದೆ, ಅದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. 1969ನೇ ಇಸ್ವಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2 ಪ್ಯಾರಾಗಳನ್ನ ರಾಜ್ಯಪಾಲರು ಬಿಟ್ಟು ಹೋಗ್ತಾರೆ. ಇದು ಪ್ರಕರಣ ಕೂಡ ಆಗ್ತದೆ. ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನ ಪಡೆದು, ನಾವು ಮಾತಾಡುವ ಕೂಡ ಗವರ್ನರ್ಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು. ಇದು ಮಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗವರ್ನರ್ ಮಾಡೋದು ಅವಕಾಶ ಕೊಡಬೇಕು. ಅವಕಾಶ ನಿಲ್ಸು ಮಾತಾಡ್ತಾ ಇರೋದು ನೀವು ಕೇಳಿ. ಅವಕಾಶ ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅವಕಾಶ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದ್ಬಾರ್ದ? ಆಯ್ತು ಮತ್ತೆ
ಅಷ್ಟೇ ಅವ್ರು ಮಾಡಿ ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದ್ಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೇಲ್ ಮಾಡ್ಲಿ, ಬೀದಿನಲ್ಲಿ ಮಾಡ್ಲಾ? ಇದು ಇರುವಂತ ವಿಚಾರ, ಇದು ಜನಕ್ಕೆ ಗೊತ್ತಾಗಬೇಕಲ್ಲ ಏನು ಕಾನೂನು ಅಂತ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಡಿಸಿ ಹೇಳಿದ್ರು, ವಿವೇಚನೆ ಇದೆ ಅವ್ರಿಗೆ, ಏನ್ ಬೇಕು 163(1) ನಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು, ನನಗೆ ತಿಳಿದಷ್ಟು ಮಾತಾಡ್ತಾರೆ. ಸರ್ಕಾರಕ್ಕೆ ವಿವೇಕನೂ ಇರಬೇಕು, ರಾಜ್ಯಪಾಲರಿಗೆ ವಿವೇಚನೆನೂ ವಿರೋಧ ಪಕ್ಷಕ್ಕೂ ಇರಬೇಕು, ಗೊತ್ತಲ್ಲ. ಇಲ್ಲಿ ಸರ್ಕಾರಕ್ಕೆ ವಿವೇಚನೆ ಇದೆ, ರಾಜ್ಯಪಾಲರಿಗೆ ಇರಲಿಲ್ಲ. ವಿವೇಕ ರಾಜ್ಯಪಾಲರಿಗೆ ಇರಲಿಲ್ಲ. ಅವರು ತಾಳ್ಮೆಗೆಟ್ಟರು ರಾಜ್ಯಪಾಲರು. ಅದು ಇಡೀ ರಾಜ್ಯದ ಜನಕ್ಕೆ, ರಾಷ್ಟ್ರದ ತಗೊಳ್ಳಿ, ತಾಳ್ಮೆ ತಗೋಬಹುದಾಗಿತ್ತಲ್ಲ. ಅಧ್ಯಕ್ಷರೇ, ಈ ಸರ್ಕಾರಕ್ಕೆ ವಿವೇಕ ಇದೆ, ವಿವೇಚನೆ ಇರಬೇಕು. ನಿಮಗೆ ವಿರೋಧ ಪಕ್ಷದವ್ರಿಗೆ ವಿವೇಚನೆನೂ ಇರಬೇಕು, ವಿವೇಕನೂ ಇರಬೇಕು. ನಮಗೆ ವಿವೇಕನೂ ಇದೆ, ವಿವೇಚನೆನೂ ಇದೆ. ಮನೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಮಧ್ಯಾಹ್ನ ಅಲ್ಲ, ಒಂದೇ ನಿಮಿಷ ಅವ್ರಿಗೆ ವಿಚಾರ ಹೇಳ್ತೀನಿ. ಮಧ್ಯಾಹ್ನ ನೀವು ಇಲ್ಲಿ ರೂಲಿಂಗ್ ಕೊಡ್ಬೇಕಾದ್ರೆ ನೀವು ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೆಗೆಸ್ ನೋಡಿ, ನೀವ್ ಹೇಳಿದ್ದೀರಾ, ತೆಗೆಸ್ ನೋಡಿ ಮಾತಾಡ್ತಾ ಇಲ್ಲ ಅವರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಅದನ್ನ ಈಗ ಗವರ್ನರ್ ಹೆಸರೇನೆ ಹೇಳ್ಬಾರ್ದು. ಗವರ್ನರ್ ಹೆಸರು ಹೇಳಿ, ಅವ್ರು ಬಂದ ಓದೇ ಇಲ್ಲ, ತಪ್ಪು, ಅಭಿನಂದನೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ನೋಡಿ, ಅಲ್ಲ ನಾವು ಕೇಳ್ತಿರೋದೇನು ಗೊತ್ತಾ ಮುಖ್ಯಮಂತ್ರಿಗಳೇ, ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದನ್ನ 176 ಕೂಡ ಹೇಳಿದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಎಜೆಂಡಾ ಏನು ಹೇಳ್ರಿ, 163 ಇಂಟರ್ಪ್ರಿಟ್ ಮಾಡ್ತಾರೆ, 176 ಅಜೆಂಡಾ ಏನಿದೆ ಅದನ್ನು ಹೇಳ್ಬೇಡಿ ಅಂತಂದ್ರೆ ಹೆಂಗೆ? ಅಜೆಂಡಾ ಏನಿದೆ ಓದ್ಬಿಡಿ ಒಂದ್ಸರಿ. ಓದಿಲ್ಲ ಸರ್ ನೀವು, ನಾ ಎಲ್ಲ ಓದ್ಕರೆ ಇವಾಗ ಬಂದ್ಬಿಟ್ಟಿದ್ದೀರ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತಗದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಎಲ್ಲಿಂದ ಮಹಾತ್ಮ ಗಾಂಧಿ ಮನ್ರೇಗಾನೇ ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಭೆ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವ್ರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ? ಅಲ್ಲ ಮಹಾತ್ಮ ಗಾಂಧಿ ಮಾಡಿಲ್ಲ ನೀವು. ಅಲ್ಲ ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ಲಿ. ರಾಜ್ಯಪಾಲರ ಪ್ರಿವಿಲೇಜ್, ಅವ್ರ ಅಧಿಕಾರ, ಸಂವಿಧಾನ ನಾವು ಮಾತಾಡಕ್ ಅದನ್ನೇ ಕೇಳಿದೀವಿ. ನೀವು ಮಾತಾಡುವಾಗ ನಾವು ಕೇಳ್ತಿರೋದೇನು, ರಾಜ್ಯಪಾಲರ ಬಗ್ಗೆ ಮಾತಾಡೋದು, 163 ಕ್ಲಾಸ್ 1 ನಾವು ಕೇಳ್ತಿರೋದು ಮಾಡಿ, ಆರ್ಟಿಕಲ್ 176 ಬೇಡ ಅಂತ ಹೇಳಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡೋದಾ? ಅವರು ಸೂಚಿಸೋದು ರಾಜ್ಯಪಾಲರ ಭಾಷಣ ಬಗ್ಗೆನಾ, ಅಧಿಕಾರದ ಬಗ್ಗೆನಾ, ಅಥವಾ ರಾಜ್ಯಪಾಲರ ಬಗ್ಗೆನಾ? ಹೇಳ್ಬೇಕು, ನೀವು ಹೇಳ್ಬೇಕು, ಅವ್ರು ಹೊನ್ನಣ್ಣವ್ರೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಆಯ್ತಪ್ಪ ಹೇಳ್ದಕ್ಕೆ ನಿಮ್ಗೆ ಏನಾಗಿದೆ ಎಲ್ಲರಿಗೆ? ನಿಲ್ಲಪ್ಪ, ನಮ್ಗೆ ನಮಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿಲ್ಲ. ರಾಜ್ಯಪಾಲರು ಏನ್ ಮಾಡ್ಬೇಕು ಅನ್ನೋದ್ರ ನೋಡಿ ಗೊತ್ತಿಲ್ಲ. ಆಯ್ತು, ಬೆಳಗ್ಗೆ ಚೆಲ್ತವ್ರೆ ಚೆನ್ನಾಗಿ ಏನೇನ್ ಆಗ್ತದೆ ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ಅವ್ರು ಹೇಳುವಾಗ
ನಾನ್ ಬೆಳಕು ಚೆಲ್ಲಲಿಕ್ಕೆ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಚೆಲ್ಬಹುದು, ಕೂತ್ಕೊಳ್ಳಿ. ಇಲ್ಲಿ ಕೆಲವು ನಿಯಮಗಳಿದೆ ಮಾತಾಡ್ಲಿಕ್ಕೆ. ಆಯ್ತು, ಎಲ್ಲಿ ಕೇಳಿ. ಆಯ್ತು ಬಾಲಕೃಷ್ಣ ಅವರೇ, ಆಯ್ತು. ದಯಮಾಡಿ ಅವ್ರು ಹೇಳ್ತಾರೆ ಅಂತ ನೀವು ನೀವೇನು ಏನ್ ಮಾತಾಡ್ತೀರಿ? ಏನ್ ಮಾತಾಡ ನನ್ಗೆ ನೀವು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ತೀರಿ ನೀವು? ನಿಮ್ಗೆ ಚೆನ್ನಾಗಿ ಮಾಹಿತಿ ಬೇಗ ಅಲ್ಲಿ ರೂಮಲ್ಲಿ ಕೂತು ಯಾವ ಮಾಹಿತಿ ಬೇಕಾದ್ರೆ ಕೇಳ್ಬಹುದು. ಇಲ್ಲಿ ಒಂದು ನಿಯಮ ಇದೆ. ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಶಿವಲಿಂಗ ಅವ್ರೆ, ಪುನಃ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ವಿಚಾರ ನೀವೆಲ್ಲ ಮಾತಾಡಿ. ಉಲ್ಲೇಖ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಉನ್ನತ ಅಧಿಕಾರಿಗಲ್ಲ. ಒಂದ್ ಸೆಕೆಂಡ್. ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಕೂಡ ಓದಬಹುದು, ಅದರ ಮಾಹಿತಿ ಎಲ್ಲವೂ ಕೂಡ ನೀವು ಕೊಡಿ. ಆದರೆ ರಾಜ್ಯಪಾಲರ ಉನ್ನತ ಅಧಿಕಾರಿಗಲ್ಲ, ಅವರ ನಡವಳಿಕೆಯನ್ನು ಮತ್ತು ಅವರ ವಿಚಾರ ಇಲ್ಲಿ ಮಾತ್ರ ಅವಕಾಶ ಇರುತ್ತದೆ. ನಡವಳಿಕೆ ಅನ್ನು ನೀವು ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ಏನೇನು ಕೂಡ ಅಭ್ಯಂತರ ಇಲ್ಲ. ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಹೋಗಿ ನೀವೆಲ್ಲ ಹೇಳಿದ್ದೀರಿ ಬೆಳಿಗ್ಗೆ, ಮತ್ತೆ ಚರ್ಚೆ ಆಯಿತು, ಮತ್ತೆ ಹೇಳಿದ್ದೇವೆ. ಸೊ ಅದರ ಬಗ್ಗೆ ಬೇರೆ ಮುಂದುವರಿಸಿ. ಅವರು ಏನು ಹೇಳಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ನೀವು ಲೆಕ್ಕ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು. ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ. ರಾಜ್ಯಪಾಲರ ಬಗ್ಗೆ ಅತಿ ಹೆಚ್ಚು ಗೌರವ ಇದೆ. ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಂವಿಧಾನದಿಂದ ಸೃಷ್ಟಿ ಆಗಿರುವಂತಹ ಹುದ್ದೆ ಪ್ರತಿಯೊಬ್ಬರು ನಾವು ಇಲ್ಲೋದು ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರ ಕಾನೂನು ಅಭಿಪ್ರಾಯವನ್ನು ಪಡೆದು ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಅದರಲ್ಲಿ ಎರಡು ಪ್ಯಾರಾವನ್ನು ಬಿಟ್ಟೋಗಿರ್ತಾರೆ, ಬಾಕಿ ಎಲ್ಲ ಓದಿರ್ತಾರೆ. ಇನ್ ರೆಸ್ಪಾನ್ಸ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಕ್ಲಾರಿಫೈಡ್ ದ ಸೆಟಲ್ಡ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ that the address of the head of state is a public declaration of the policy which the government proposes to follow in the ensuing year. The address is intended to look forward to governmental policy, legislative agenda, and not to serve as a platform for interpretation or historical commentary by the governor. ಅದರಿಂದ ಸರ್ಕಾರ ಏನಿದೆ ನೀತಿಗಳು ಅದನ್ನೇನು ಅಳವಡಿಸ್ತಾರೆ, ಮುಂದಕ್ಕೇನು ಅವರ ನಡೆ, ಮುಂದಕ್ಕೇನು ಕಾರ್ಯಕ್ರಮ, ಅದನ್ನ ಹೇಳೋದಂತ ಜವಾಬ್ದಾರಿ ಮತ್ತು ಕರ್ತವ್ಯ ರಾಜ್ಯಪಾಲರ ಮೇಲೆ ಇರ್ತದೆ 176 ನಲ್ಲಿ. ಆಗ ಈ ರೀತಿಯಾದಂತಹ ಭಾಷಣವನ್ನ ಓದದೇ ಇರುವಂತಹ ಸಂದರ್ಭದಲ್ಲಿ ಇದು ನ್ಯಾಯಾಲಯದ ತೀರ್ಪನ್ನು ಹೇಳ್ತಾ ಇದ್ದೀನಿ ನಾನು. By laying a copy of the governor's address on the table, the object of the address was substantially served. The members could become aware of the contents of the address. ಅಧ್ಯಾಯ 5 ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವ ಭಾಷಣ ಮತ್ತು ನೀಡುವ ಸಂದೇಶ. ರೂಲ್ 19 ಆದ್ಮೇಲೆ ರೂಲ್ 20 ಇದೆ. ಚರ್ಚೆಯ ವ್ಯಾಪ್ತಿ ಅಂದ್ರೆ ಅವರ ಭಾಷಣದ ಮೇಲೆ ಮಾಡೋ ಭಾಷಣ, ಅಂತ ಭಾಷಣದ ಸಂಬಂಧದಲ್ಲಿ ವಂದನಾರ್ಪಣೆಯ ಸೂಚಕವಾದ ನಿರ್ಣಯವನ್ನು ಒಬ್ಬರು ಸದಸ್ಯರು ಮಂಡಿಸಿ ಇನ್ನೊಬ್ಬರು ಸದಸ್ಯರು ಅದನ್ನು ಅನುಮೋದಿಸಿದ ತರುವಾಯ ಆ ಭಾಷಣದಲ್ಲಿ ಪ್ರಸ್ತಾವಿಸಿರುವ ವಿಷಯಗಳ ಬಗ್ಗೆ, ಬಹಳ ಇಂಪಾರ್ಟೆಂಟ್, ಆ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳ ಬಗ್ಗೆ ಅಂತ ದಿನಗಳಂದು ಯಾವುದೇ ದಿನದ ಯಾವುದೇ ಸಮಯದಲ್ಲಿ ಚರ್ಚಿಸುವ ಸ್ವಾತಂತ್ರ್ಯ ಅಂದ್ರೆ ಇದನ್ನ ಬಿಟ್ಟು ಹೋಗಿಲ್ಲ ಅಂತ. ಇನ್ನೊಂದಿದೆ ರೂಲ್ 327 ಅಲ್ಲಿ ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು. ಅದರಲ್ಲಿ 327(6) ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ಸಬ್ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿಯಾಗಿ ಮಾಡುವ ಉದ್ದೇಶಕ್ಕಾಗಿ ರಾಜ್ಯಪಾಲರ ರಾಷ್ಟ್ರಾಧ್ಯಕ್ಷ ಹೆಸರನ್ನು ಬೆಳೆಸತಕ್ಕದ್ದಲ್ಲ ಅಂತದ್ದು ನಮ್ಮ ರೂಲಲ್ಲಿ ಇದೆ. ದಯವಿಟ್ಟು ರೂಲಿಗೆ ಕೊಡಿ. ಅದನ್ನ ಹೇಳಿದ್ದೇನಲ್ಲ, ಮಾತಾಡಬೇಡಿ ಅಂತ ಹೇಳಿ. ಅದರಿಂದ ಅದನ್ನ ತಾವೀಗ ನಾನು ಹೇಳಿದ್ದೇನೆ, ತಾವು ಹೇಳಿದ್ದೀರಿ. ಅದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇಂಥ ಸಂದರ್ಭಗಳನ್ನ ನಮ್ಮ ಕಾನೂನು ಭಾಷೆಯಲ್ಲಿ ಇಸ್ ನೋ ಮೋರ್ ರೆಸ್ ಇಂಟಿಗ್ರಾ ಅಂತ ಹೇಳ್ತೀವಿ. ಅಂದ್ರೆ ಸೆಟಲ್ ಇಸ್ ಅ ಪೊಸಿಷನ್ ಆಫ್ ಲಾ ಈಸ್ ವೆಲ್ ಸೆಟಲ್ಡ್. ಅದನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇದೇನಾಗಿದೆ ಈ ಪ್ರಕರಣದಲ್ಲಿ, ಇದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಂತ ಪ್ರಕರಣ. ಬೈ ಲೇಯಿಂಗ್ ಅ ಕಾಪಿ ಆಫ್ ದಿ ಗವರ್ನರ್ಸ್ ಅಡ್ರೆಸ್ ಆನ್ ದ ಟೇಬಲ್, ದಿ ಆಬ್ಜೆಕ್ಟ್ ಆಫ್ ದ ಅಡ್ರೆಸ್ ವಾಸ್ ಸಬ್ಸ್ಟಾನ್ಷಿಯಲಿ ಸರ್ವ್ಡ್ and the members could become aware of the contents of the address. But can one second ಮತ್ತೆ ಅದು ಚರ್ಚೆ ಆಗುದು ಕೇಳಿ. ಈಗ ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡಿ ವಿಚಾರ ಹೇಳಿದ್ದಾರೆ.
ನಾನು ವಿಚಾರ ನಾನು ಹೇಳ್ತೇನೆ. ಈಗ ಸರ್ಕಾರದ ಬಗ್ಗೆ ಏನಾದ್ರು ಹೇಳಿಕ್ಕಿದೆಯಾ? ಅಲ್ಲ, ಇದು ಮುಗಿಸ್ಬಿಡ್ತೀರಿ 175 5 ನಿಮಿಷದಲ್ಲಿ ಮುಗಿಸ್ತೀನಿ ಇದು. ಆಮೇಲೆ ಆಯ್ತು, 1 ಸೆಕೆಂಡ್. ವಾಟ್ ಯು ಸೇ? ಅಲ್ಲಲ್ಲ, 1 ಸೆಕೆಂಡ್. But can laying on the table be a substitute for delivery of the address by the governor? The answer should ordinarily be in the negative. 1 ಸೆಕೆಂಡ್ ಅಪ್ಪ. This is what the courts have said. 1 ಸೆಕೆಂಡ್ ಬಂದು ಅಲ್ಲಿ ಇಟ್ಬಿಟ್ಟು ಈಗ ಅಂದ್ರೆ ನ್ಯಾಯ ಪೊನ್ನಣ್ಣವ್ರೆ, ಒಂದೇ ಅಲ್ವಾ? ನಿಮ್ಗೆ ಸಂವಿಧಾನ ಇಲ್ವಾ? ಪೊನ್ನಣ್ಣವ್ರೆ, ಅವರು ಓದಿಲ್ಲ ಸಂವಿಧಾನ, ಜೈ ಸಂವಿಧಾನ ಅಂತ ಹೇಳಕ್ ಹೊರಟಿಲ್ಲ. ಪೊನ್ನಣ್ಣವ್ರೆ, ಈಗ ನೀವೆಲ್ಲ ಮಾತಾಡ್ಬೇಕು. ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ವಿವೇಚನೆ ಇಲ್ಲ, ವಿವೇಕನೂ ಇಲ್ಲ. ಅರ್ಥ ಆಯ್ತಲ್ಲ? ಚರ್ಚೆ ಬೇಡ. ನೀವಿಷ್ಟು ಹೇಳ್ತಾ ಇದ್ರು ಅವ್ರಿಗೆ ವಿವೇಚನೆ ವಿವೇಕ ಎರಡೂ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೆ. ಈಗ ಪ್ರಶ್ನೆ ಏನಿದೆ, ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ಸುರೇಶ್ ಕುಮಾರ್ ಅವರು ಈ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಮಾನ್ಯ ಪೊನ್ನಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂಡ್ ದಿ ಪವರ್ ಆಫ್ ದಿ ಗವರ್ನರ್ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ವಿನ ಅವ್ರ ಗವರ್ನರ್ನ ಉದ್ದೇಶಿಸಿ ಅವರ ನಡವಳಿಕೆಗಳನ್ನಾಗ್ಲಿ ಅದನ್ನ ಯಾವುದನ್ನು ಉಲ್ಲೇಖ ಮಾಡ್ತಾ ಇಲ್ಲ ಅವರು. ಅದನ್ನ ಪ್ರಸ್ತಾಪ ಶುರುವಿನಲ್ಲಿ ಮಾಡಿ ಅದ ಕಾರಣಕ್ಕಾಗಿ ಇವತ್ತು ಭಾಷಣ ಕೊಟ್ಟಿರೋದು ತಾವು. ಆದ್ರೆ ಅವರು ಪದೇ ಪದೇ ನೀವು ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಹೌದು 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 ಈಗ ವಾಟ್ ಈಸ್ ಇಸ್ ಸಿ ವಾಟ್ ಅವ್ರ ಭಾಷಣ ಏನ್ ಮಾಡ್ತಿದ್ದಾರೆ, ಪ್ರಸ್ತಾಪ ಏನು? ಅಲ್ಲಲ್ಲ, ಅವ್ರು ಅದೆಲ್ಲ ಒಪ್ಪೋಣ. ಅದನ್ನ ಅವರು ವಂದನಾ ನಿರ್ಣಯದ ಬಗ್ಗೆ ಅವ್ರಿಗೆ ಗೌರವ ಸಮರ್ಪಣೆ ಮಾಡೋದನ್ನ ಅವ್ರು ಹೇಳಿದ್ರು. ನಾನು ಕೊನೆಯದಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತೇನೆ, ಅಲ್ಲಿವರೆಗೂ ಕೂತ್ಕೊಂಡಿದ್ದೇನೆ. ಆದ್ರೆ ಅವ್ರು ಹೇಳಿದ್ದೇನು ಅಂದ್ರೆ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮಗೆ ವಿಚಾರ ಇರೋದು ಬಹಳ ಸ್ಪಷ್ಟ. ಇಡೀ ಸದನದಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ಕೇಳಿ, ಮಾನ್ಯ ಕಳಿಸಿರೋ ಅಜೆಂಡಾ ಮುಗಿಲಿ ಅಲ್ಲಿ. ಇಡೀ ಸದನದಲ್ಲಿ ಬಹಳ ಜನರಿಗೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಗೊತ್ತಿಲ್ಲ. ಅದನ್ನ ಅವರು ಬೀಯಿಂಗ್ ಎನ್ ಅಡ್ವೊಕೇಟ್ ಹಿಮ್ಸೆಲ್ಫ್ ಅದನ್ನ ಹೇಳುವಾಗ ಅದನ್ನ ಹೇಳಿದ್ರೆ ಏನ್ ತಪ್ಪಿದೆ? ಅಲ್ಲ, ಅದಕ್ಕೆ His speech is not directed to governor. ಗವರ್ನರ್ ಪೊಸಿಷನ್, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನಿದೆ ಅಂತ ಹೇಳಿ ಸದನಕ್ಕೆ ಅವ್ರು ಮಾಹಿತಿ ಕೊಟ್ರೆ ಅದು ಕೂಡ ಕೊಡಬಾರ್ದ? ನಾನು ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಸರ್, ತಪ್ಪು ಯಾವ ವಿಚಾರದ ಬಗ್ಗೆ ಇವತ್ತು ನಮ್ಮ ಹತ್ರ ಇರೋದು ಅಜೆಂಡಾ? ಹೌದು, ಅಜೆಂಡಾ ಹೌದು, ಇನ್ನೂ ಬಂದೇ ಇಲ್ಲ. ಇನ್ನೂ ಬಂದೇ ಇಲ್ಲ. ಹೌದು, ಎಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ? ಎಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ? ನೀವು ಹಾಗಾದ್ರೆ ಇಷ್ಟೊತ್ತೇ ಮಾತಾಡಬೇಕು, ಇಷ್ಟೇ ಬಿಡಬೇಕು, ಇದನ್ನೇ ಹೇಳಬೇಕು. ಪ್ರಸ್ತಾಪ ಏನು? ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಸುರೇಶ್ ಕುಮಾರ್ ಅವರೇ, ನಾನು ಹೇಳ್ದಕ್ಕೆ ಕೇಳಿ. ಈಗ 1 ಸೆಕೆಂಡ್ ಅಪ್ಪ, ಎಲ್ಲ ಅರ್ಥ ಮಾಡುವವರೇ ಇರುದು, ಎಲ್ಲ ಬೇರೆಯವರಿಗೆ ಅರ್ಥ ಮಾಡೋದು ಕೂಡ ಅಲ್ಲದೆ ಸ್ವಯಂ ಅರ್ಥ ಮಾಡೋದ್ರಲ್ಲಿ ಸಮಸ್ಯೆ ಆಗಿದೆ. ಈಗ ನೀವೆಲ್ಲ ನಾನು ಹೇಳ್ದ ಕೇಳಿ. ಈಗ ತಾವು ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡಿದ್ದೀರಿ. ಏನಂತ ಹೇಳಿದ್ರೆ, ಗವರ್ನರ್ ನಡವಳಿಕೆ ಮತ್ತು ಇದರ ವಿಚಾರ ಮಾಡುವಂತ ರೂಲ್ಸ್ ಇದೆ. ಅದಕ್ಕಾಗಿ ಸರ್ಕಾರ ಹೇಳ್ತಾ ಇದ್ದೆ, ಅವರು ನಡವಳಿಕೆ ಬಗ್ಗೆ ಮಾತಾಡಲಿ, ಕಾನ್ಸ್ಟಿಟ್ಯೂಷನ್ ಸಂಬಂಧ ಮಾತಾಡ್ತಾ ಇರ್ತಾರೆ ಅಂತ ಹೇಳುವಂಥವ್ರು. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಅದು ಅವ್ರಿಗೆ ಗೊತ್ತಿದೆ, ಎಜೆಂಡಾ ತಂದೆಲ್ಲ ಗೊತ್ತಿದೆ. ಪೊನ್ನಣ್ಣರು ಒಂದು ಬಹಳ ಸ್ಪಷ್ಟವಾಗಿದೆ, ಅವರ ನಡವಳಿಕೆ ಮತ್ತು ಇನ್ನಿತರ ವಿಚಾರಗಳು ತರೋದು ಬೇಡ, ಸಂವಿಧಾನಬದ್ಧ ವಿಚಾರ ಮುಂದೆ ತೆಕ್ಕೊಂಡು ಹೋದ ಕೆಲಸ ನಾವು ಇವತ್ತು ಮಾಡಿ. ಅದು ಹಾಗೆ ಬದಲ್ತಾ ಇದಾರಲ್ರಿ, ಏನ್ ನೇಮ ಇಲ್ವಾ? ಆಯ್ತು, ಮಾತಾಡಿ ಮುಗಿದಾರ, ಕಂಟಿನ್ಯೂ ಮಾಡ್ಲಿ. ಓಕೆ, ಅವ್ರು ಹೇಳ್ತಾನೆ ಇಲ್ಲ. ಅವರು ವ್ಯಕ್ತಿಗತವಾಗಿ ನಡವಳಿಕೆ ಬಗ್ಗೆ ಮಾತಾಡಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಅದನ್ನೇ ಮಾತಾಡಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಆಯ್ತು, ಮುಗಿಲಿಸಿ. ಈಗ ಆಯ್ತು, ಮನೋಹರ್ ಮುಂದುವರಿಸಿ. ಸರ್, ರೂಲಿಂಗ್ ಏನ್ ಕೊಟ್ರಿ ಸರ್? ಹೇಳಿದೆ ನಾನು ಆಗ್ಲೇ. ಏನ್ ಹೇಳಿದ್ರಿ? ನಡವಳಿಕೆ ಸಂಬಂಧಪಟ್ಟ ಮಾತಾಡ್ಲಿಕ್ಕಿಲ್ಲ, ಕಾನ್ಸ್ಟಿಟ್ಯೂಷನ್ ವಿಚಾರ ಏನಿದೆ ಅದನ್ನು ಅವರಿಗೆ ಹೇಳ್ಬಹುದು. ಈಗ ಮುಂದುವರಿಸಿ. ಒಂದ್ಸಲ ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ನಾವು ಈಗಾಗಲೇ ನಾನು ಹೇಳಿದಾಗೆ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ.
Be you ever so high, the law is above you. Be the law ever so high, the constitution is above. ಅಷ್ಟನ್ನು ಮಾತ್ರ ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ಸಂವಿಧಾನಕ್ಕಿಂತ ದೊಡ್ಡವರು ಯಾರು ಇಲ್ಲ ಈ ದೇಶದಲ್ಲಿ. ಸಂವಿಧಾನದೇ ಅತಿ ಎತ್ತರದಲ್ಲಿರುವಂಥದ್ದು. ಅದರಿಂದ ಸಂವಿಧಾನದನ್ನ ಉಲ್ಲೇಖವನ್ನು ಮಾಡಿ ಮಾತಾಡ್ತಾ ಇದ್ದೀನಿ. ಈಗ ಇದೇ ಇಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ನವರು ಬಹಳ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ. ಈಗ ನಮ್ಮ ಸದನದಲ್ಲಿ ಕೂಡ ಅದೇ ಪ್ರಕ್ರಿಯೆ ನಡೆದಿದೆ. ದಿ ಸ್ಪೀಚ್ ವಾಸ್ ಲೈಡ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಔಟ್ ಅಂಡ್ ಆಕ್ಸೆಪ್ಟೆಡ್. ಅದಕ್ಕೆ ನಾವು ಇವತ್ತು ವಂದನವನ್ನು ಮಂಡನೆ ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಕ್ಯಾನ್ ದ ಲೇಯಿಂಗ್ ಆನ್ ದ ಟೇಬಲ್ be a substitute for delivery of the address under Article 176 by the governor? The answer should ordinarily be in the negative. This is what the courts have said. So that the judgment may not be misunderstood, I desire to make the position clear. The provisions of Article 176 are mandatory. Unless the provisions are complied with, that is to say, unless the governor delivers a speech informing the legislature of the causes of the summons, the legislature should not transact legislative business. A governor cannot decline to deliver a speech and thus refuse to perform a constitutional duty. This is the law of the land. ನಾನು ಯಾರಿಗೂ ವ್ಯಕ್ತಿಗತವಾಗಿ ಮಾತಾಡ್ತಾ ಇಲ್ಲ. ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಹೇಳ್ತಾ ಇದ್ದೀನಿ. ಸಂವಿಧಾನದ ಅಡಿಯಲ್ಲಿ ನಾವು ಸರ್ಕಾರ ಸಂಪುಟ ಸಭೆಯ ನಿರ್ಧಾರಗಳು ಸಲಹೆ ಸೂಚನೆ ಮೇಲೆ ಭಾಷಣ ತಯಾರಾಗ್ತದೆ. ಆ ಭಾಷಣವನ್ನ ಕಡ್ಡಾಯವಾಗಿ ಇಲ್ಲಿ ಸದನದಲ್ಲಿ ಓದಿ ನಮ್ಮ ಶಾಸನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋದು ಸಂವಿಧಾನ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಅದಾಗದೇ ಇರುವಂತದ್ದು ನನಗೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಯಾವ ಟೀಕೆಯನ್ನ ನಾನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಮುಂದುವರಿತಾ ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶದ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆ. ಇಟ್ಸ್ ಅ ಫೆಡರಲ್ ಸ್ಟ್ರಕ್ಚರ್. ಇದು ಭಾಷಣದಲ್ಲಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಒಕ್ಕೂಟದ ವ್ಯವಸ್ಥೆ. ಈ ಒಕ್ಕೂಟದ ವ್ಯವಸ್ಥೆಯಲ್ಲೂ ಕೂಡ ಆರ್ಥಿಕ ವಿಚಾರಕ್ಕೆ ಬಂದಾಗ ಅದು ಸಹಕಾರಿ ಒಕ್ಕೂಟ ಅಂತ ಹೇಳ್ತೀವಿ. ಇಟ್ಸ್ ಅ ಕೋಆಪರೇಟಿವ್ ಫೆಡರಲಿಸಂ. ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಬರಬೇಕಾಗಿರುವಂತಹ ಹಣಕಾಸಿನ ವ್ಯವಸ್ಥೆಯ ಪ್ರಶ್ನೆ ಇವತ್ತು ಉದ್ಭವ ಆಗ್ತದೆ. ನಾವು ಟ್ಯಾಕ್ಸ್ ರೆವಿನ್ಯೂಸ್ ಕಲೆಕ್ಷನ್ಸ್ ನಲ್ಲಿ ಪ್ರತಿ ವರ್ಷ ಕನಿಷ್ಠ ಅಂದ್ರೆ ಅಂದಾಜು 4.5 ಲಕ್ಷ ಕೋಟಿ ರೂಪಾಯಿಯನ್ನ ಕಲೆಕ್ಟ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ತಲುಪಿಸ್ತೀವಿ. 4.5 lakh crores. ಇದರಲ್ಲಿ ನಮ್ಗೆ ಬರ್ತಾ ಇರುವಂತದ್ದು 13.25% ಇಂದ 14%. ಅಂದ್ರೆ 4.5 ಲಕ್ಷ ಕೋಟಿಯನ್ನ ನಾವು ಕೊಟ್ಟಾಗ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತದ್ದು 60,000 ಕೋಟಿ. ಇದು ವ್ಯವಸ್ಥೆ. ಇದು 15ನೇ ಹಣಕಾಸು ಆರ್ಟಿಕಲ್ 279A ನಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿರುವಂತ ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ ಕೊಟ್ಟಿರುವಂತ ಪರಿಸ್ಥಿತಿ. ಇದು ಕೇಂದ್ರ ಸರ್ಕಾರಕ್ಕಿಂತ ನಮ್ಗೆ ಬರ್ತಾ ಇರುವಂತಹ ಹಣ ಇದು. ಅದರಿಂದ ಕೆಲವು ಘೋಷಣೆಗಳನ್ನ ಮಾಡಿದ್ರು ಕೇಂದ್ರ ಸರ್ಕಾರದವರು. ಇದು ಬಡ್ಜೆಟ್ ಸ್ಪೀಚ್ ನಲ್ಲಿ ಹೇಳಿರುವಂತದ್ದು. ಯಾಕೆ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅದರಿಂದ ಅವರಿಗೆ ಸ್ವಲ್ಪ ಹಣಕಾಸಿನ ಸಹಕಾರವನ್ನ ಕೊಡಬೇಕು ನಾವು. ದಿಸ್ ಈಸ್ ದ ರಿಯಲ್ ಕೋಆಪರೇಟಿವ್ ಫೆಡರಲಿಸಂ, ಕೋಆಪರೇಟಿವ್ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಕಂಟ್ರಿ ಅಂತ ಹೇಳೋದಕ್ಕೆ ಅವ್ರು ಕೊಡ್ಲಿಕ್ಕೆ ಹೊರಟಿದ್ರು. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿದ್ದಂಥದ್ದು ಬಡ್ಜೆಟ್ ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಬಡ್ಜೆಟ್ ನಲ್ಲಿ ಘೋಷಣೆ ಮಾಡಿರುವಂತದ್ದು. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ 5,495 ಕೋಟಿ 15th ಪೇ ಕಮಿಷನ್ ಅಲ್ಲಿ ಘೋಷಣೆ ಮಾಡಿದಂಥದ್ದು. 15ನೇ ಹಣಕಾಸು ಆಯೋಗದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಕೆರೆ ಮತ್ತು ರಿಂಗ್ ರೋಡ್, ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೋಟಿ. 15ನೇ ಹಣಕಾಸಿನ ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 1,683 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 10,547 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 5,215 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರವಾದ ಬದಲಾವಣೆಯನ್ನು ಆದ ನಷ್ಟ 8,000 ಕೋಟಿ. NDRF ಬೇಡಿಕೆ 18,171 ಕೋಟಿ. ಇದು ಕೂಡ ನಾವು ನಮಗೆ ಕೊಟ್ಟಿದ್ದವರು 10,000 ಕೋಟಿ, 10,907 ಕೋಟಿ. ಅದಕ್ಕೂ ಕೂಡ ನಾವು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೇಕಾಯ್ತು. ಸುಪ್ರೀಂ ಕೋರ್ಟ್ನವರು ಅವಾಗ ಹೇಳಿದ್ರು, ಪದೇ ಪದೇ ಯಾಕೆ ರಾಜ್ಯಗಳನ್ನ ಇಲ್ಲಿ ಕರೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅವ್ರು ಬರ್ಬೇಕಾಗಿರೋದು ಕೊಡಿ ನೀವು ಅಂತ.
10,907 ಕೋಟಿ ಕೊಟ್ಟರು, 7,264 ಕೋಟಿಯಿಂದ ಬಾಕಿ ಉಳ್ಕೊಂಡಿದೆ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹೆಚ್ಚುವರಿ ದರಸಿದ್ದು 2023-24 ಮತ್ತು 24-25ಕ್ಕೆ 10,524 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ ಆದ ನಷ್ಟ 8,300 ಕೋಟಿ. ಒಟ್ಟಾಗಿ 1,25,559 ಕೋಟಿ ರೂಪಾಯಿ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಹಣಕಾಸಿನ ವ್ಯವಸ್ಥೆ ಇವತ್ತು ನಮಗೆ ನಷ್ಟ ಉಂಟಾಗಿದೆ. ಕೇಂದ್ರದ ಸರ್ಕಾರ ಇದರ ಪ್ರಕಾರ ನಡ್ಕೊಂಡಿಲ್ಲ. ಇದು ಬಹಳ ದೊಡ್ಡ ಆಘಾತಕಾರಿಯಾದಂತಹ ವಿಚಾರ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ. ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಒಂದು ಧಕ್ಕೆ ಇದೆ. ಕೋಆಪರೇಟಿವ್ ಫೆಡರಲಿಸಂ ಅಂದಾಗ ನಾವೆಲ್ಲ ಕೂಡ ಸಹಕಾರ ವ್ಯವಸ್ಥೆಯಲ್ಲಿ ಬದುಕಬೇಕಾಗ್ತದೆ. ರಾಜ್ಯಕ್ಕೆ ತನ್ನದೇ ಆದ ಅಧಿಕಾರ ವ್ಯಾಪ್ತಿ ಇದೆ, ಕೇಂದ್ರಕ್ಕೆ ತನ್ನದೇ ಆದಂತಹ ಅಧಿಕಾರ ವ್ಯಾಪ್ತಿ ಇದೆ. ದೀಸ್ ಆರ್ ಕಾಲ್ಡ್ as ಫೀಲ್ಡ್ಸ್ ಆಫ್ ಲೆಜಿಸ್ಲೇಷನ್ 7th ಶೆಡ್ಯೂಲ್ನಲ್ಲಿ. ಆದರೆ ಹಣಕಾಸಿನ ವ್ಯವಸ್ಥೆ ನಾವು ಕೊಡುವಂತ ಹಣ, ನಮ್ಮ ಇಲ್ಲ ನಾಗರಿಕರಿಂದ ಸಂಗ್ರಹ ಆಗುವಂತ ತೆರಿಗೆ ಹಣ, ಇದರಿಂದ ಬರಬೇಕಾಗಿರೋ ಪಾಲ್ ಬರಲ್ಲ. ಅವ್ರು ಕೊಡ್ತೀನಿ ಅಂತ ಘೋಷಣೆ ಮಾಡಿದಂತ ಬಡ್ಜೆಟ್ ಪುಸ್ತಕದಲ್ಲಿ ಘೋಷಣೆ ಮಾಡಿರುವಂತ ಹಣ ಬರೋದಿಲ್ಲ. ಅದರಿಂದ ಇವತ್ತು ಈ ಫೆಡರಲ್ ಸ್ಟ್ರಕ್ಚರ್ ಅನ್ನ ಕೂಡ ಒಂದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಅದನ್ನ ಅದು ಭಾಷಣದಲ್ಲಿ ಇದನ್ನ ಹೇಳಿದೀವಿ ನಾವು ಸ್ಪಷ್ಟವಾಗಿ. ಈ ಹಣಕಾಸು ಬರಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅಭಿವೃದ್ಧಿ ಮಾಡೋದು? ರಾಜ್ಯ ನಡೆಸೋದು ಹೇಗೆ? ನಮ್ಮಿಂದ ಹಣ ತಗೊಂಡು ನಮ್ಗೆ ಹಣ ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯಗಳನ್ನು ನಡೆಸೋದು ಹೇಗೆ? ಅದೇ ರೀತಿ ಬ್ಯಾಂಕಿಂದ ಆದಂತ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಯಾವ ರೀತಿಯಾದಂತ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ ಅವ್ರು ಬಂತು, ಅವರ ಒಕ್ಕೂಟದಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇದಾಗಬಾರ್ದು. ಇದು ಕಾನ್ಸ್ಟಿಟ್ಯೂಷನ್ಗೆ ಆಗ್ತಾ ಇರುವಂತ, ಸಂವಿಧಾನಕ್ಕೆ ಆಗ್ತಾ ಇರುವಂತ ಅಪಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈ ರೀತಿಯಾದಂತ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಎದುರಿಸಿದ್ರು ಕೂಡ ನಮ್ಮ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತಾ ಬಹಳ ಮುಖ್ಯವಾದಂತ ಒಂದು ಬೆಳವಣಿಗೆ ಇತ್ತೀಚೆಗೆ ಆಗಿರುವಂತದನ್ನ ಕೂಡ ನಾವು ಮಾತಾಡಲೇಬೇಕಾಗ್ತದೆ. ಹಲವಾರು ರಾಜ್ಯ ಮಟ್ಟದಿಂದ ಬರಬೇಕಾದಂತಹ ಕಾರ್ಯಕ್ರಮಗಳು, ನಮಗೆ ಯೋಜನೆಗಳು ಕೂಡ ಅದು ಕೂಡ ನಮಗೆ ಬಂದಿಲ್ಲ. ಅದನ್ನು ಕೂಡ ನಾನು ಓದಿ ಹೇಳಿದ್ದೀನಿ ಈಗ. ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ಇದನ್ನ ಒಂದು ರೀತಿಯಾದಂತ ನಿಜವಾದಂತ ಸಹಕಾರಿ ವ್ಯವಸ್ಥೆಯನ್ನ ಕಾಪಾಡದಂತ ಒಂದು ಯೋಜನೆ. ಇದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ ಖಾತ್ರಿ ಅಂತ ನಾವು ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾನೂನು. ಇದು ಮಹಾತ್ಮ ಗಾಂಧಿ ಅವರ ಹೆಸರು ಬರೀ ಹೆಸರಿಗೋಸ್ಕರ ಕೊಟ್ಟಿಲ್ಲ. ಮಹಾತ್ಮ ಗಾಂಧಿ ಅವರ ಕನಸು ಏನಿತ್ತು ಅಂತ ಹೇಳಿದ್ರೆ, ಎಲ್ಲಿ ಗ್ರಾಮೀಣ ಪ್ರದೇಶಗಳು, ಗ್ರಾಮಗಳಿದೆ, ಅಲ್ಲಿಯ ಜನರ ಬದುಕು ಅವ್ರು ಅಲ್ಲೇ ಕಟ್ಕೊಂಡಂತ ಶಕ್ತಿ ಅವರು ಕೊಡಬೇಕು. ಅವ್ರು ಯಾವ ಕಾರಣಕ್ಕೂ ಕೂಡ ಬಟ್ಟೆ, ಊಟ, ಮನೆ ಹುಡುಕಿ ನಗರ ಪ್ರದೇಶಗಳಿಗೆ ಬರಬಾರದು. ನಾವು ನಮ್ಮ ಗ್ರಾಮೀಣ ಭಾಗವನ್ನ ಅಭಿವೃದ್ಧಿ ಪಡಿಸಬೇಕು. ಅಲ್ಲಿ ಅವರಿಗೆ ಶಕ್ತಿಯನ್ನ ತುಂಬಬೇಕು. ಸ್ವಾವಲಂಬಿತರಾಗಿ ಅವರವರ ಬದುಕನ್ನ ಸ್ವಾಭಿಮಾನದಿಂದ ಬದುಕುವಂತ ರೀತಿಯಲ್ಲಿ ಇರಬೇಕು. ದಿ ಹಾರ್ಟ್ ಆಫ್ ಇಂಡಿಯಾ ಲೈಸ್ ಇನ್ ಇಟ್ಸ್ ವಿಲೇಜಸ್ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ. ಅದಕ್ಕೆ ಅವರ ಕನಸನ್ನ ನೆನೆಸು ಮಾಡುವಂತ ಯೋಜನೆ ಇದು. ಅಲ್ಲಿರುವಂತ ಪ್ರತಿಯೊಬ್ಬ ಗ್ರಾಮೀಣ ಭಾಗದಲ್ಲಿರುವಂತ ಬಡ ಕುಟುಂಬದವನಿಗೆ, ಶೋಷಿತನಿಗೆ, ಹಿಂದುಳಿದ ವರ್ಗದವರಿಗೆ, ನಾವು ಮಹಿಳೆಯರಿಗೆ ಉದ್ಯೋಗವನ್ನ ಕೊಡಬೇಕು. ಅವರು ಬಹಳ ಒಂದು ಸುಂದರವಾದಂತ ಬದುಕನ್ನ ಕಟ್ಟಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳುವಂತ ಕಲ್ಪನೆಯನ್ನ ಪೂರೈಸೋದಕ್ಕೆ 2005ರಲ್ಲಿ ಕಾನೂನನ್ನ ತಂದಿರುವಂತ. ಮಹಾತ್ಮ ಗಾಂಧಿ ಅವರ ಹೆಸರು ಕೊಟ್ಬಿಟ್ರು ಅಂತ ಹೇಳಿದ್ರೆ ಹೆಸರಿಗೋಸ್ಕರ ಕೊಟ್ಟಿರುವಂತದ್ದಲ್ಲ. ಮಹಾತ್ಮ ಗಾಂಧಿ ಅವರ ನಿಜವಾದಂತ ಕಲ್ಪನೆಯನ್ನ ಪೂರೈಸಬೇಕು. ಅವರು ಏನು ಈ ದೇಶದ ಭವಿಷ್ಯವನ್ನ ಊಹಿಸಿದ್ರು ಅದನ್ನು ಪೂರೈಸಬೇಕು ಅಂತ ಹೇಳಿ ನಾವು ಕೊಟ್ಟಿದ್ವಿ. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇವತ್ತು ನಾವು ಬಡ ಜನರಿಗೆ, ಗ್ರಾಮೀಣ ಭಾಗದ ಬಡ ಜನರಿಗೆ ಕರ್ನಾಟಕದಲ್ಲಿ 2005ರಿಂದ 2025 ಇಸ್ವಿವರೆಗೂ 76.89 ಲಕ್ಷ ಕಾಮಗಾರಿಗಳನ್ನ 61,030 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನ ಕೊಟ್ಟಿದ್ದೀವಿ. ಇದರಲ್ಲಿ 76 ಲಕ್ಷ ಕಾಮಗಾರಿಗಳು, ಪ್ರತಿದಿನ ಮಾನವ ದಿನಗಳು ಪರ್ಸೆಂಟೇಜ್ 182 ಕೋಟಿ ಮಾನವ ದಿನಗಳನ್ನು ಕೊಟ್ಟಿರ್ತೇವೆ ಅಂತ ಅವ್ರಿಗೆ ಉದ್ಯೋಗವನ್ನು ಕೊಟ್ಟಿರುವಂತ ಕೆಲಸ ಮಾಡಿತ್ತು 2005ರಿಂದ 2025 ಇದರಲ್ಲಿ 90 ಭಾಗ ಕೇಂದ್ರ ಸರ್ಕಾರದ ಹಣ, 10 ಭಾಗ ರಾಜ್ಯ ಸರ್ಕಾರದ ಹಣ,
ಲೇಬರ್ ಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಂತ ಯೋಜನೆ ಇತ್ತು. 2005ರಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಜಾರಿಗೆ ಬಂದಂತೆ. ಈ ಕಾನೂನನ್ನ ಇಷ್ಟೊಂದು ಲಾಭವಾಗಿರುವಂತಹ ಈ ಕಾನೂನಿನಲ್ಲಿ ಹೊಸ ಆಕ್ಟ್ ಅಂತ ತಂದಿದೆ, PB ಗ್ರಾಮ್ಜಿ. ಅದರಲ್ಲೂ ಕೂಡ ಉದ್ಯೋಗ ಖಾತ್ರಿ ಅಂತ ಹೇಳುವಂಥದ್ದನ್ನ ಹೇಳ್ತಾರೆ, ವಿಕಸಿತ್ ಭಾರತ್. ಆದರೆ ಯಾವ ಕಾನೂನಿನಡಿನಲ್ಲಿ ಹಲವಾರು ಯೋಜನೆಗಳು ಇವಾಗ ನಾನು ಹೇಳಿರುವಂತ ಬರೀ ರಾಜ್ಯಕ್ಕೆ ಸೀಮಿತವಾಗಿ ಹೇಳ್ತಾ ಇರುವಂತದ್ದು ಆಗಿದೆ. ಅದನ್ನ ಸೆಕ್ಷನ್ 37 ಒಳಗೆ ಪೂರ್ಣವಾಗಿ ರಿಪೀಲ್ ಮಾಡಿದೆ. ಅಂದ್ರೆ ಮನ್ರೇಗಾ ಆಕ್ಟ್ ಅನ್ನ, ರೂಲ್ಸ್ ಅನ್ನ, ಅದರ ಅಡಿಯಲ್ಲಿ ನಡೆದಂತ ಎಲ್ಲ ಯೋಜನೆಗಳನ್ನ, ಅದರ ಅಡಿಯಲ್ಲಿ ಆಡಿರುವಂತ ಎಲ್ಲ ಆದೇಶಗಳನ್ನ ಹಿಂದಕ್ಕೆ ಪಡೆಯುವಂತ ಕೆಲಸ. ಇಟ್ ಈಸ್ ರಿಪೀಲ್. ನೋಡಿ, ಎಂತ ಗ್ರಾಮೀಣ ಭಾಗದ ಜನರಿಗೆ ನಾವು ಸಹಕಾರ ಆಗಬೇಕು, ಅವರ ಬದುಕು ಕಟ್ಟಲಿಕ್ಕೆ ನಾವು ಮುಂದೆ ನಿಲ್ಬೇಕು, ಜೊತೆಗೆ ನಿಲ್ಬೇಕು ಅಂತ ಹೇಳುವಂತ ಯೋಜನೆಯನ್ನ ಪೂರ್ಣವಾಗಿ ಇವತ್ತು ಹಿಂದಕ್ಕೆ ಪಡೆದು 60% 40% ರೇಷಿಯೋಗೆ ವಿಂಗಡಿಸಿದ್ದಾರೆ. ಅಂದ್ರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರಕ್ಕೆ ಮಾಡಿದೆ. ಈಗ ಬಹಳ ಮುಖ್ಯವಾದಂತ ಪ್ರಶ್ನೆ ಇದರಲ್ಲಿ ಉದ್ಭವ ಆಗ್ತದೆ. ನಾನು ಈಗಾಗಲೇ ಹೇಳ್ದಂಗೆ ಒಕ್ಕೂಟದ ವ್ಯವಸ್ಥೆ, ಸಹಕಾರಿ ಒಕ್ಕೂಟ ಆಗಲಿ. ಆರ್ಟಿಕಲ್ 280ನಲ್ಲಿ ಫೈನಾನ್ಸ್ ಕಮಿಷನ್ ಸ್ಥಾಪನೆ ಮಾಡಿದ್ದಾರೆ. ಫೈನಾನ್ಸ್ ಕಮಿಷನ್ ಅವರು ಯಾವ ರೀತಿಯಾಗಿ ಸಲಹೆಗಳನ್ನ ಕೊಡಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. 282ನ ಅಡಿನಲ್ಲಿ ಪೂರ್ಣವಾದಂತ ಅಧಿಕಾರ, ವೆಚ್ಚ ಅಂದ್ರೆ ಬಜೆಟ್ ಸ್ಪೆಂಡಿಂಗ್ ಎಕ್ಸ್ಪೆಂಡಿಚರ್ಗೆ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆದಂತ ಪೂರ್ಣ ಹಕ್ಕನ್ನು ಕೊಟ್ಟಿದ್ದಾರೆ. ಯಾವುದೇ ಫೀಲ್ಡ್ ಆಫ್ ಲೆಜಿಸ್ಲೇಷನ್ ಇರ್ಬೋದು, ನಮ್ಗೆ ಅದರಲ್ಲಿ ಅಧಿಕಾರ, ಕಾನೂನು ರಚನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ಅದರಲ್ಲಿ ವೆಚ್ಚವನ್ನು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ಕಾನೂನಿನ ವ್ಯವಸ್ಥೆ, ಇದು ಸಂವಿಧಾನದ ವ್ಯವಸ್ಥೆ. ಇದನ್ನ ಬದಲಾಯಿಸಿ 40 ಭಾಗ ಅಂದ್ರೆ 40% ಹೊರೆಯನ್ನ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕಾಗಿರೋ ಹಣ ಕೊಟ್ಟಿಲ್ಲ. GSTನಲ್ಲಿ ಬರಬೇಕಾಗಿರುವಂತ ಹಣ ಬಂದಿಲ್ಲ. ಅವ್ರು ಘೋಷಣೆ ಮಾಡಿರುವಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಜೊತೆ ಘೋಷಣೆ ಆಗ್ಬೇಕಿರುವಂತ ಯೋಜನೆಗಳು ಬಂದಿಲ್ಲ. ಆದ್ರೆ ಇಲ್ಲಿ ಇರುವಂತ ಪೂರ್ಣವಾಗಿ ಹಿಂದಕ್ಕೆ ಪಡೆದು ನಮ್ಮ ಮೇಲೆ ಈ ದೊಡ್ಡ ಹೊರೆಯನ್ನು ಹಾಕಿದ್ದಾರೆ. 9 ಕೋಟಿ ಕೆಲಸ ಕೊಟ್ರೆ 7,300 ಕೋಟಿ ವೆಚ್ಚ ಆಗ್ತದೆ. ಅದರಲ್ಲಿ 3,500 ಕೋಟಿ ರಾಜ್ಯ ಸರ್ಕಾರದ ಮೇಲೆ ಅವರೇ. ಒಂದು ಚರ್ಚೆ ಕೂಡ ಮಾಡಲಿ. ನೋಡಿ ಯಾವ ತರ ಇದೆ. ಸಂವಿಧಾನ ಹೇಳ್ತದೆ 282ನಲ್ಲಿ ಸ್ಟೇಟ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಕಂಪ್ಲೀಟ್ ಆಟೋನಮಿ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಕಂಪ್ಲೀಟ್ ಆಟೋನಮಿ. ಆದ್ರೆ ನಮ್ಮ ಮೇಲೆ ಒಂದು ಹೊರೆ ಹಾಕಿದಾಗ 3,500 ಕೋಟಿ ಪ್ರತಿ ವರ್ಷ ಆಗುವಂತ ಹೊರೆ ಹಾಕಿದಾಗ ಒಂದು ಚರ್ಚೆ ಮಾಡೋ ಕನಿಷ್ಠ ಚರ್ಚೆನಾರು ಮಾಡ್ಬೇಕಲ್ಲ. ಈ ಚರ್ಚೆನೇ ಇಲ್ಲದೆ ಅಂತ ರೀತಿನಲ್ಲಿ ಈ ಕಾನೂನಿನ ತಂದು ಈಗ ರಾಜ್ಯಗಳ ಮೇಲೆ ಇರುವಂತ ಕೆಲಸವನ್ನು ಮಾಡಿದೆ. ಇದ್ದಂತ ಮನ್ರೇಗಾ ಆಕ್ಟ್ ಅಡಿಯಲ್ಲಿ ನಮ್ಮ ಸ್ಥಳೀಯ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾದಂತ ಹುದ್ದೆಯಾಗಿ ಸಂವಿಧಾನಿಕ ಸ್ಥಾನಮಾನವನ್ನ ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಸಂಸತ್ನಲ್ಲಿ ಜಾರಿ ಮಾಡಿದ್ರು. 74th ಅಮೆಂಡ್ಮೆಂಟ್. ಎಲ್ಲ ಪ್ರತಿಯೊಂದು ಪಂಚಾಯಿತಿ ಕೂಡ ಸಂವಿಧಾನಿಕ ಸಂಸ್ಥೆ ಆಯ್ತು. ಯಾಕೆ ಅಂತ ಹೇಳಿದ್ರೆ 73rd ಅಮೆಂಡ್ಮೆಂಟ್. ಅದರಿಂದ ಯಾಕೆ ಇದು ಕಾರಣ ಏನು ಅಂತ ಹೇಳಿದ್ರೆ, ನಾವು ಕೆಳ ಬುಡಮಟ್ಟದಿಂದ ಆಡಳಿತವನ್ನ ಕೊಡಬೇಕು, ಅಧಿಕಾರವನ್ನ ಕೊಡಬೇಕು, ಸ್ಥಳೀಯವಾಗಿ ನಮ್ಮ ಸಮಾಜ ಬೆಳಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮಾಡಿದಂತ ಸಂವಿಧಾನಿಕ ತಿದ್ದುಪಡಿ, ನಂತರ ತಂದಂತ ಕಾನೂನು. ಪೂರ್ಣವಾಗಿ ಇದನ್ನ ಇವತ್ತು ನಾಶ ಮಾಡಿ ಧ್ವಂಸ ಮಾಡಿದರೆ ಅಲ್ಲಿರುವಂತಹ ಸ್ಥಳೀಯ ಸಂಸ್ಥೆ ಬಲವಾಗಿ, ಯಾವುದೇ ಪಕ್ಷಾತೀತವಾಗಿ, ಅದರಲ್ಲಿ ಯಾವುದು ಚಿಹ್ನೆ ಇಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಬಲಿಷ್ಠವಾಗಿ ಬೆಳೆದು ಇವತ್ತು ಪ್ರಜಾಪ್ರಭುತ್ವದ ಬುನಾದಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಪೂರ್ಣವಾಗಿ ಮುಗಿಸುವಂತ ಕೆಲಸಕ್ಕೆ ಇವತ್ತು VBG ರಾಮ್ಜಿ ಕಾನೂನಿನಡಿನಲ್ಲಿ ಮಾಡಿ ಮನ್ರೇಗಾನ ಹಿಂಪಡೆಯುವ ರೀತಿನಲ್ಲಿ ಮಾಡಿದ್ದಾರೆ. ಎಲ್ಲೋಯ್ತು ಒಕ್ಕೂಟ ವ್ಯವಸ್ಥೆ? ಎಲ್ಲಿಗೋಯ್ತು ಸಹಕಾರಿ ಒಕ್ಕೂಟ ಅಂತ ನಾವು ಪದೇ ಪದೇ ಕೂಗ್ತೀವಿ. ಕಾನೂನು ಹೇಳ್ತದೆ, ಸಂವಿಧಾನ ಹೇಳ್ತದೆ, ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ. ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲದೆ ಈ ಕಾನೂನನ್ನು ತಂದು ಈಗ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಏನಿದೆ ಅದನ್ನ ಪೂರ್ಣವಾಗಿ ನಾಶ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಯಶಸ್ಸಾಗಿ ನಡೀತಾ ಇದ್ದಂತ ಮನ್ರೇಗಾ, ಅದಕ್ಕೆ ಈ ಪರಿಸ್ಥಿತಿಯನ್ನ ನಿರ್ಮಾಣವನ್ನ ಕೇಂದ್ರ ಸರ್ಕಾರ ತಮ್ಮ ಕಾನೂನು ಮುಂದೆ ಮೂಲಕ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇದು ಬಹಳಷ್ಟು ಇದರ ಬಗ್ಗೆ ಚರ್ಚೆ ಮುಂದಕ್ಕೆ ಕೂಡ ಆಗ್ತದೆ. ಅದರಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಇವತ್ತು ನಾವು ಯಾವ ಆರ್ಥಿಕ ಪರಿಸ್ಥಿತಿ ನಮ್ಮ ಮೇಲೆ ನಿರ್ಮಾಣ ಆಗಿದೆ ಅದನ್ನು ಕೂಡ ಈಗ ನಾನು ತೀರ್ಪನ್ನು ಓದ ಅಂದ್ರೆ ಕೋರ್ಟಲ್ಲಿ ಹೋಗಿ ಹೇಳಿ. ಆದ್ರೆ ಈಗಾಗಲೇ ಮೋಹಿತ್ ಮಿನರಲ್ಸ್ ಅಂತ ಹೇಳುವಂತ ಒಂದು ಪ್ರಕರಣ ಓದಕ್ ಹೋಗೋದಿಲ್ಲ, ಜ್ಞಾಪಕ ಶಕ್ತಿಯಿಂದನೇ ಹೇಳ್ಬಿಡ್ತೀವಿ. ಮೋಹಿತ್ ಮಿನರಲ್ಸ್ ಅಂತ ಹೇಳಿ GST
ವಿಚಾರ ಮಾಡಿದಾಗ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನೇರವಾಗಿ ಹೊರೆಯಾಗುವಂತ ಕಾನೂನು ಅಥವಾ ಯೋಜನೆಗಳನ್ನ ಚರ್ಚೆ ಇಲ್ಲದೆ ಮಾಡಬಾರದು ಅಂತ ಹೇಳುವಂತ ತೀರ್ಪನ್ನು ಕೊಟ್ಟಿದೆ. ವಿತೌಟ್ ಡೈಲಾಗ್, ವಿತೌಟ್ ಡಿಸ್ಕಷನ್, ಫೈನಾನ್ಷಿಯಲ್ ಬರ್ಡನ್ cannot be imposed upon the states. This is the law. Read with Article 282 of the Constitution. ಅದರಿಂದ ಈ ಕಾನೂನನ್ನ, ಈ ಸಂವಿಧಾನವನ್ನ, ನಮ್ಮ ಸಹಕಾರಿ ವ್ಯವಸ್ಥೆಯನ್ನ ಪೂರ್ಣವಾಗಿ ಇವತ್ತು ಉಲ್ಲಂಘನೆ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿ ತರೋದ್ರ ಮೂಲಕ ಮಾಡಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇದರೆಲ್ಲ ಮಧ್ಯದಲ್ಲಿ ಈ ತಾರತಮ್ಯ ಮಲೆತಾಯಿ ಧೋರಣೆಯ ಮಧ್ಯದಲ್ಲೂ ಕೂಡ ನಮ್ಮ ಸರ್ಕಾರ ಪ್ರಗತಿಯ ಪಥದ ಕಡೆ ಜಾರ್ತೇನೆ. ಅದನ್ನು ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಟೀಕೆ ಮಾಡಿದ್ರು ಕೂಡ ಆರ್ಥಿಕ ಶಿಸ್ತನ್ನ ಕಾಪಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದು ಈಗಾಗಲೇ ದಾಖಲೆಯ ಬಡ್ಜೆಟ್ಗಳನ್ನು ಕೊಟ್ಟಂತವ್ರು. ಯಾವ ಕಾರಣಕ್ಕೂ ಕೂಡ ನಾವು ಫೈನಾನ್ಸ್ ಡಿಸಿಪ್ಲಿನ್ ಆಕ್ಟ್ ಅನ್ನ ವೈಲೇಟ್ ಮಾಡಬಾರ್ದು ಅಂತ ಪದೇ ಪದೇ ಹೇಳಿ, ಅದು ಫಿಸಿಕಲ್ ಡೆಫಿಸಿಟ್ ಇದ್ದು ಎಷ್ಟಿದ್ರೂ ಕೂಡ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು, ಮತ್ತೆ ಡೆಟ್ ರೇಷಿಯೋ, ಡೆಟ್ GDP ರೇಷಿಯೋ ಅನ್ನ 25%, 26% ಒಳಗಡೆ ಇಟ್ಟು ಇವತ್ತು ಬಡ್ಜೆಟ್ ಅನ್ನು ಕೊಟ್ಟು ಬಹಳ ಮುಖ್ಯವಾಗಿ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯದ ಅಡಿ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ಜನರಿಗೆ ಘೋಷಣೆಯನ್ನ ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಿ ಬಯಸ್ತೇನೆ. ನಮ್ಮ ಗ್ಯಾರಂಟಿಗಳು ಬಹಳ ಟೀಕೆ ಮಾಡಿಬಿಟ್ರು. ಗ್ಯಾರಂಟಿಗಳ ಬಗ್ಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಾಗ ಇದರಿಂದ ಏನಾಗ್ಬಿಡ್ತದೆ, ನಿಮ್ಮ ಕೈಯಲ್ಲಿ ಕೊಡಕ್ಕಾಗೋದಿಲ್ಲ ಅಂತ ಇವತ್ತು ಕೂಡ ಮೊದಲನೇ ಅಧಿವೇಶನದಲ್ಲೇ ನಮ್ಮ ಮೇಲೆ ಪ್ರಾರಂಭ ಮಾಡಿದ್ರು. ನೀವು ಕೊಡೋದಿಲ್ಲ, ನಿಮ್ಮ ಕೈಲಿ ಕೊಡಕ್ಕಾಗಲ್ಲ ಅಂತ. ಕೊಟ್ಟ ಮೇಲೆ ಇದರಿಂದ ಯಾವ ಪ್ರಯೋಜನ ಆಗೋದಿಲ್ಲ, ಯಾರಿಗೂ ಸಿಕ್ಕೋದಿಲ್ಲ, ಸಿಕ್ಲಿಲ್ಲ. ನೇರವಾಗಿ ಇವತ್ತು ನೇರವಾಗಿ ಫಲಾನುಭವಿಗಳ ಖಾತೆಗೆ ಎಲ್ಲ ಪ್ರತಿಯೊಂದು ನಾವು ಕೊಟ್ಟಿರುವಂತ ಗ್ಯಾರಂಟಿ ನೇರವಾಗಿ ಹೋಗ್ತಾ ಇದೆ. 1,16,706 ಕೋಟಿ ಈ ಗ್ಯಾರಂಟಿಗಳಿಗೆ ನಾವು ಅಲೋಕೇಟ್ ಮಾಡಿರುವಂತದ್ದು. ಇದರ ಮೂಲಕ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಏನಿದೆ, ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಸ್ಟಡಿಯನ್ನ ಕೂಡ ನಾವು ಮಾಡಿದ್ವಿ. ಇದಲ್ಲ ಆಹಾರ ಭದ್ರತೆ ಇರ್ಬೋದು ಮತ್ತು ಬಡತನದಿಂದ ನಿರ್ಮೂಲನೆಗಿರ್ಬೋದು ಆಗಿರುವಂಥದ್ದೇನು ಅಂತ ಹೇಳೋದ್ರ ಬಗ್ಗೆ ಇವತ್ತು ವರದಿ ನಾವು ಕೊಟ್ಟಂತ ಗ್ಯಾರಂಟಿಗಳಿಂದ ಬಡತನ ಪರಿಹಾರಕ್ಕೆ ಮತ್ತು ಆಹಾರ ಭದ್ರತೆಗೆ ಆಗಿರುವಂತ ಪರಿಹಾರ ಏನು ಅಂತ ಹೇಳೋದಕ್ಕೆ ನಮ್ಮ ಹತ್ರ ವರದಿಗಳಿದೆ. ಮತ್ತು ಮಹಿಳೆಯರಿಗೆ ಅಧಿಕಾರ ಕೊಡುವಂಥದ್ದು, ಅವರು ಇದನ್ನ ಬಳಸಿರುವಂಥದ್ದು, ಆಹಾರಕ್ಕಿರ್ಬೋದು, ಔಷಧಿಗಿರ್ಬೋದು ಮತ್ತು ಶಿಕ್ಷಣಕ್ಕಿರ್ಬೋದು, ಇದೆಲ್ಲವೂ ಕೂಡ ಇವತ್ತು ವರದಿಯ ಮೂಲಕ ನಮ್ಮ ಮುಂದಿದೆ. ಈಗ ವರದಿಗಳನ್ನ ಓದುವಂಥದ್ದು ಅವಶ್ಯಕತೆ ಇಲ್ಲ, ಆದರೆ ಖಂಡಿತವಾಗಿ ನಾವು ಮಾಡಿರುವಂಥ ಸಾಧನೆ ನಾನು ಅಂಕಿಅಂಶಗಳ ಜೊತೆ ಬಹಳ ಬೇಗ ಹೇಳಿ ಮುಗಿಸ್ತೀನಿ. ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಎಕನಾಮಿಕ್ ಬೆಂಚ್ ಮಾರ್ಕ್ ಪರ್ಚೇಸಿಂಗ್ ಪವರ್ ಏನಿದೆ, ಇನ್ ಕನ್ಫಾರ್ಮಿಟಿ ವಿತ್ ದ ಎಕನಾಮಿಕ್ ಬೆಂಚ್ ಮಾರ್ಕ್ ಸಾಧಿಸಿದ್ದೇವೆ ಅಂಡರ್ ದಿ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಇದು ನಮ್ಮ ಗ್ಯಾರಂಟಿ ಮೂಲಕ, ಅದು ಮುಖ್ಯವಾಗಿ ಗೃಹಲಕ್ಷ್ಮಿಯ ಮೂಲಕ 2022ರಿಂದ 2022ನೇ ಇಸ್ವಿನಲ್ಲಿ 9.3% ನೇರವಾಗಿ ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳ ಮೂಲಕ ನೇರವಾಗಿ ಅವರ ಖಾತೆಗೆ ಹೋಗುವಂತ ಕಾರ್ಯಕ್ರಮ ಇಡೀ ರಾಜ್ಯದ ಜನತೆಯಲ್ಲಿ 9.3% ಮಾತ್ರ ಸೀಮಿತವಾಗಿತ್ತು. ಇವತ್ತು ಕೂಡ ನಮ್ಮ ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳೇನಿದೆ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ನಾವೇನ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ದ ಗ್ಯಾರಂಟೀಸ್, ಇದು ಎಕ್ಸ್ಪೆಕ್ಟೆಡ್ ಬಡ್ಜೆಟರಿ ಅಲೋಕೇಶನ್ ಇನ್ನ ಇವತ್ತು ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಕೂಡ ಹೋಗ್ಲಿಕ್ಕೆ ಇಷ್ಟೆಲ್ಲ ಕೊಟ್ಟು ಕೂಡ ಅದರಿಂದ ಪ್ರತಿ ವರ್ಷ ನಮ್ಮ ಸರ್ಕಾರ ಇನ್ನಷ್ಟು ಹೆಚ್ಚು ಇಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಕೊಂಡೇ ಬರ್ತಾ ಇದೆ. 9.3% ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಇದ್ದಂತ ಸಂದರ್ಭದಿಂದ ಇವತ್ತು 72.7% ಈ ರಾಜ್ಯದ ಜನತೆಗೆ ನೇರವಾಗಿ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ನೇರವಾಗಿ ಅವರ ಖಾತೆಗಳಿಗೆ ಮುಟ್ಟುವಂತ ಕೆಲಸ ಇದೆ. ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಕೂಡ ಮಧ್ಯವರ್ತಿಗಳಿಲ್ಲ. 9.3% 2022ರಿಂದ ಇವತ್ತು 72.7%, 72.7%. ಇವತ್ತು ನಾನು ಬರೀ ಗೃಹಲಕ್ಷ್ಮಿ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ. ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬ ಮಹಿಳೆ 1,500ರಿಂದ 2,000 ರೂಪಾಯಿಯನ್ನ ಉಳಿತಾಯ ಮಾಡ್ತಾ ಇದ್ದಾರೆ. 19% ಇನ್ ದ ಸ್ಟೇಟ್, ರಾಜ್ಯದಲ್ಲಿ 19% ಮತ್ತು ಬೆಂಗಳೂರು ನಗರದಲ್ಲಿ 34% ಜನ ಒಳ್ಳೆ ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ ಶಕ್ತಿ ಯೋಜನೆಯಿಂದ.
ಎಲ್ಲ ವರದಿ ಆಧಾರಿತವಾಗಿ ಮಾತಾಡ್ತಾ ಇದ್ದೀನಿ. ಶಕ್ತಿ ಯೋಜನೆಯಿಂದ ಆಗಿರುವಂಥ ಲಾಭಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅನ್ನಭಾಗ್ಯದಿಂದ ಹಸುವು ಮುಕ್ತವಾದಂಥ ಕರ್ನಾಟಕದ ಕನಸು ಏನಿದೆ ಅದು ಇವತ್ತು ನೆನಸಾಗುವಂಥ ಹಾದಿಯಲ್ಲಿ ನಾವಿದ್ದೇವೆ. ಮತ್ತೆ ಯಾವ ಆರ್ಥಿಕ ಪರಿಸ್ಥಿತಿ ನಮಗೆ ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು ನಮ್ಮ ನಾಗರಿಕರು, ಕರ್ನಾಟಕದ ಜನತೆ ಅಂತ ಹೇಳುವಂಥ ನಮ್ಮ ಕನಸೇನಿದೆ ರಾಜ್ಯ ಸರ್ಕಾರದ್ದು, ಇವತ್ತು 70 ಭಾಗ ಜನ ನಾವು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನ ನಮ್ಮ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ. ನಾನು ಕೆಲವು ಉದಾಹರಣೆಗಳನ್ನ ತಮಗೆ ಕೊಡಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನಮ್ಮ ಬರೀ ಗೃಹಲಕ್ಷ್ಮಿ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಪತ್ರಿಕೆಗಳಲ್ಲಿ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥದ್ದು, ಗೃಹಲಕ್ಷ್ಮಿ ಹಣದಲ್ಲಿ ಎಮ್ಮೆಗಳನ್ನ ಖರೀದಿಸಿದ ಸೊಸೆ, ಗೃಹಲಕ್ಷ್ಮಿ ಹಣ ಕೂಡಿಟ್ಟು ವಾಷಿಂಗ್ ಮಿಷಿನ್ ಖರೀದಿಸಿದ ಮಹಿಳೆ ವಿಜಯ ಕರ್ನಾಟಕ, ಗೃಹಲಕ್ಷ್ಮಿ ಹಣ ಸರ್ಕಾರಿ ಶಾಲೆಗೆ ದೇಣಿಗೆ ನೀಡಿದ ಆಶಾ ಕಾರ್ಯಕರ್ತೆ, ಸಮಾಜ ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ ನಾವು ಕೊಡ್ತಾ ಇರುವಂತ ಕಾರ್ಯಕ್ರಮದ ಮೂಲಕ. ಹೊಲಿಗೆ ಯಂತ್ರ ಖರೀದಿಗೆ ನೆರವಾದ ಗೃಹಲಕ್ಷ್ಮಿ, ಇದು ಕೂಡ ಪ್ರಜಾವಾಣಿಯಲ್ಲಿ ಬಂದಿರುವಂಥದ್ದು. ಹೀಗೆ ಅನೇಕ ಮಹಿಳೆಯರು ಗೃಹಲಕ್ಷ್ಮಿ ಶಕ್ತಿ ಇಂಥ ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಹಣದಲ್ಲಿ ಮುಳ್ಳು ಕಂಟಿ ತೆರವು ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಓದ್ತಾ ಹೋದ್ರೆ ಇಡೀ ದಿವಸ ಓದ್ಬೋದು. ಇಂಥ ಹಲವಾರು ಮಹಿಳೆಯರು ಬಡತನದಲ್ಲಿದ್ದಂಥವರು, ಶೋಷಣೆಗೆ ಒಳಗಾದಂಥವರು, ಇವರಿಗೆ ನಮ್ಮ ರಾಜ್ಯದಲ್ಲಿ ನೆರವನ್ನ ನಮ್ಮ ಗ್ಯಾರಂಟಿ ಮೂಲಕ ಕೊಟ್ಟಿದ್ದಾವೆ ಅಂತ ಹೇಳುವಂಥದ್ದು ಬಹಳ ಬಹಳ ಹೆಮ್ಮೆಯ ವಿಚಾರ ಅಂತ ಮಾನ್ಯ ಅಧ್ಯಕ್ಷರೇ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಲ್ಲದೆ ನಾವು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯದ ಮೂಲಕ ಈಗಾಗಲೇ ಹೇಳಿದ್ದೀನಿ, ಯುವ ನಿಧಿ ಯೋಜನೆ ಅಡಿಯಲ್ಲಿ 28% ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ, 20% ಜನಕ್ಕೆ ಆರ್ಥಿಕವಾಗಿ ಸ್ವತಂತ್ರರಾಗಿದೆ. ಇದು ಯುವ ನಿಧಿ ಯೋಜನೆಯಲ್ಲಿ ಮಾಡಿರುವಂತ ಕೆಲಸ. ಮತ್ತೆ ಇದಷ್ಟೇ ಇಷ್ಟಕ್ಕೆ ನಾವು ಸೀಮಿತ ಅಲ್ಲ. ಇದನ್ನ ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾರೆ. ಬರೀ ಗ್ಯಾರಂಟಿಗೆ ಸೀಮಿತ ಅಲ್ಲ. ಈ ಗ್ಯಾರಂಟಿ ಆಗಿದ ಮೇಲೆ ನಂತರನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ಬಂದಿದ್ದೀವಿ. ಅದು ಮಹಿಳೆಯರಿಗೆ, ರೈತರಿಗೆ ಮತ್ತು ಬಡವರಿಗೆ. ಅಕ್ಕಪಡೆ ಎಂಬಂತ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೀವಿ. ಕೃಷಿ ಭಾಗ್ಯ ಅಂತ ಹೇಳುವಂತ ಯೋಜನೆ ಅಡಿಯಲ್ಲಿ ಇವತ್ತು 3,735 ಹೊಂಡಗಳನ್ನು, ಕೃಷಿ ಹೊಂಡಗಳನ್ನ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ. ಮತ್ತೆ ಮಳೆ ಅತಿವೃಷ್ಟಿ ಆಗಿದೆ ಈ ವರ್ಷ ಬಹಳಷ್ಟು ಭಾಗದಲ್ಲಿ. ಮಳೆ ಹಾನಿಯಾದಂತ ಸಂದರ್ಭದಲ್ಲಿ 14.21 ಲಕ್ಷ ಹೆಕ್ಟೇರ್ ನಷ್ಟಕ್ಕೆ SDRF ಅಡಿಯಲ್ಲಿ 1,032 ಕೋಟಿಯನ್ನ ಸೇರಿಸಿದ್ವಿ. 1,032 ಕೋಟಿಯನ್ನ ಸೇರಿಸಿ 2,250 ಕೋಟಿಗೆ ಬ್ಯಾಂಕ್ ಅಕೌಂಟ್ಗೆ 14,21,615 ಪೀಡಿತವಾದಂತ ರೈತರ ಖಾತೆಗೆ ಹಣವನ್ನ ಕೊಡುವಂತ ಕೆಲಸವನ್ನು ಮಾಡಿ ಈ ವರ್ಷ ಆಗಿರುವಂತದ್ದನ್ನು ಹೇಳ್ತಾ ಇದ್ದೀನಿ. ಮಳೆ ಹಾನಿಯಿಂದ ಆಗಿರುವಂತದ್ದನ್ನು ಹೇಳ್ತಾ ಇದ್ದೀನಿ. ಮತ್ತೆ ಕ್ಷೀರಭಾಗ್ಯ, ಕ್ಷೀರಧಾರೆ ಅಂತ ಹೇಳುವಂತ ಕಾರ್ಯಕ್ರಮದ ಮೂಲಕ ಹಾಲು ಉತ್ಪನ್ನಕರಿಗೆ ಬಾಕಿ ಇದ್ದಂತ 600 ಕೋಟಿ ಹಿಂದಿನ ಸರ್ಕಾರದ್ದು, ಅದನ್ನ ಪೂರೈಸುವಂತ ಕೆಲಸವನ್ನು ಮಾಡಿದ್ದೇವೆ. 4,130 ಕೋಟಿಯನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಅನುಗ್ರಹ ಯೋಜನೆ ಅಡಿಯಲ್ಲಿ 95.41 ಕೋಟಿ ರೂಪಾಯಿಯಲ್ಲಿ ಕುರಿ ಮತ್ತು ಮೇಕೆ ಸಾಗಾಣಿಕೆ ಸಹಕಾರವನ್ನ ಕೊಡುವಂತ ಕೆಲಸ ಮಾಡಿದ್ವಿ. 379 ಲಕ್ಷ ದನಕರುಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಮಾಡುವಂತ ಕೆಲಸ ಮಾಡಿದ್ವಿ. ನಮ್ಮ ಮೀನುಗಾರರಿಗೆ ಹೊಸ ಯೋಜನೆ, ಮೀನುಗಾರರಿಗೆ ಪ್ರತಿಯೊಬ್ಬರಿಗೂ ಕೂಡ 300 ಲೀಟರ್ ಅವರ ಬೋಟ್ಗಳನ್ನ, ದೋಣಿಗಳನ್ನ ಸಾಗಿಸ್ಲಿಕ್ಕೆ 300 ಲೀಟರ್ಗೆ 35 ರೂಪಾಯಿ ಪ್ರತಿ ಲೀಟರ್ ಅಂತೆ ನಾವು ಅವರಿಗೆ ಸಬ್ಸಿಡಿಯನ್ನ ಕೊಟ್ಟು ಅವರಿಗೆ ಸಹಕಾರವನ್ನ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಮತ್ತೆ ನಮ್ಮ ಈ ಬಾರಿ ನಮ್ಮ ರೈತರು, ಮಾವಿನ ಹಣ್ಣು ಬೆಳೆಸುವಂತ ರೈತರಿಗೆ ಬಹಳ ದೊಡ್ಡ ಆಘಾತ ಉಂಟಾಗಿದೆ. ಅವ್ರು ಬಹಳ ತೊಂದರೆಯಲ್ಲಿದ್ದು, ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಸಭೆಗಳನ್ನು ನಡೆಸಿ ರೈತರ ಜೊತೆ ನಿಲ್ಲುವಂತ ಕೆಲಸವನ್ನು ಮಾಡಿದ್ದಾರೆ. 41 ಕೋಟಿ ರೂಪಾಯಿ ಪರಿಹಾರವನ್ನ 14,917 ರೈತರಿಗೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ರೈತರಿಗೆ, ಮಾವು ಬೆಳೆಗಾರರಿಗೆ
ನೆರವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಕಬ್ಬು ಬೆಳೆಗಾರರ ಪರಿಸ್ಥಿತಿ, ಕಬ್ಬು ಬೆಳೆಗಾರರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೂಡ 300 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅವರಿಗೆ ಸಹಕಾರವನ್ನು ಕೊಡುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಮತ್ತು ತೂರ್ ದಾಲ್, ಮೆಕ್ಕೆಜೋಳ, ಇದು ಡಿಸೆಂಬರ್ ತಿಂಗಳಲ್ಲಿ ಆದಂತ ಸಮಸ್ಯೆ. ಡಿಸೆಂಬರ್ನಲ್ಲೇ ಅವ್ರನ್ನ ಕೊಂಡ್ಕೊಳ್ಳುವಂತ ಕೆಲಸ ಮಾಡಿದ್ರು ಜನವರಿ ಬದಲಲ್ಲಿ. ಮತ್ತೆ ಮೆಕ್ಕೆಜೋಳ 2400 ಸಪೋರ್ಟ್ ಪ್ರೈಸ್ ಅನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಕೇಂದ್ರದ ಸಚಿವರ ಜೊತೆ ಚರ್ಚೆ ಮಾಡಿದ ನಂತರ ಅವರು ಕೂಡ ಸಹಾಯ ಮಾಡುವಂತ ಹೆಜ್ಜೆಯನ್ನ ತಗೊಂಡಂತದ್ದು ನಿರ್ದೇಶನವನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ರೂಪಾಯಿ ವೆಚ್ಚ ಮಾಡಿ PDS ಸ್ಕೀಮ್ ಅಧೀನಲ್ಲಿ ನಾವು ಮೆಕ್ಕೆಜೋಳವನ್ನು ಖರೀದಿ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. 2400 ಅವರಿಗೆ ಸಪೋರ್ಟ್ ಪ್ರೈಸ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ಇದಲ್ಲದೆ ಕುಡಿಯೋ ನೀರಿನ ಯೋಜನೆ ಮತ್ತು ವ್ಯವಸಾಯಕ್ಕೆ ನೀರಾವರಿ ಮತ್ತು ಕುಡಿಯೋ ನೀರಿನ ಯೋಜನೆ, KC ವ್ಯಾಲಿ, HN ವ್ಯಾಲಿ, ವೃಷಭಾವತಿ ವ್ಯಾಲಿ, 70 ಕೆರೆಗಳನ್ನ ಬೆಂಗಳೂರು ನಗರ ಜಿಲ್ಲೆ, ಗ್ರಾಮೀಣ ಜಿಲ್ಲೆ ಮತ್ತು ತುಮಕೂರಿನಲ್ಲಿ ತುಂಬಿಸುವಂತ ಕೆಲಸ ಈ ಯೋಜನೆಗಳ 3 ಯೋಜನೆಗಳ ಮೂಲಕ ಮಾಡಿ ನಾವು ಕುಡಿಯೋ ನೀರಿನ ಸಮಸ್ಯೆಗೆ ಮತ್ತು ನೀರಾವರಿಗೆ ಸಹಕಾರವನ್ನ ಈ ಸರ್ಕಾರ ಕೊಟ್ಟಿದೆ. 9,000 ಬೋರ್ವೆಲ್ ಅನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಚೆಕ್ ಡ್ಯಾಮ್ ಮತ್ತು ಲಿಫ್ಟ್ ಇರಿಗೇಷನ್ ವರ್ಕ್ಸ್ ಇದಲ್ಲದೆ ಮತ್ತೆ ಬಹಳ ಐತಿಹಾಸಿಕವಾದಂತಹ ಒಂದು ನಿರ್ಣಯವನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟ ಸಭೆ ಕೈಗೊಂಡಿದೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ನೀರಾವರಿಯ ಬಹಳ ದೊಡ್ಡ ಯೋಜನೆ ನಿಂತೋಗಿತ್ತು. ಅದ್ ನಾನು ಮಾತು ಕೊಟ್ಟಿದ್ದೀನಿ, ಭರವಸೆ ಕೊಟ್ಟಿದ್ದೀನಿ, ಇದನ್ನ ಮಾಡಲೇಬೇಕು, ಅದು ಎಷ್ಟೇ ತೊಂದರೆ ಆಗಲಿ. ಗ್ಯಾರಂಟಿ ಕೊಟ್ಟು ದಿವಾಳಿ ಆಗ್ಬಿಟ್ಟಿರುವಂತ ಸರ್ಕಾರ ಇವತ್ತು 75,563 ಎಕರೆ ಭೂ ಪರಿಹಾರಕ್ಕೋಸ್ಕರ ಲ್ಯಾಂಡ್ ಎಕ್ವಿಸಿಷನ್ 75,563 ಏಕರ್ಸ್ ಕನ್ಸೆನ್ಶುವಲ್ ಆಗಿ ಅವರಿಗೆ ಪರಿಹಾರವನ್ನ 30 ಲಕ್ಷ ಮತ್ತು 40 ಲಕ್ಷ ರೂಪಾಯಿಯಂತೆ ಯಾವ ಮುಳುಗಡೆ ಪ್ರದೇಶ ಇದೆ ಅವರಿಗೆ ಘೋಷಣೆಯನ್ನ ಮಾಡಿದ್ದೇವೆ. 25 ಲಕ್ಷ ಮತ್ತು 30 ಲಕ್ಷ ನೀರಾವರಿ ಕೆನಾಲ್ಗಳನ್ನ ಕಟ್ಟಲಿಕ್ಕೋಸ್ಕರ ಬಳಕೆ ಆಗಿರುವಂತಹ ಜಮೀನಿಗೆ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ. ಬಹಳ ದೊಡ್ಡ ಹೊರೆ ಇದಾದರೂ ಕೂಡ ಇದನ್ನ ಮಾಡಲೇಬೇಕು. ಯಾವ ಕಾರಣಕ್ಕೂ ಕೂಡ ಈ ಭಾಗದ ರೈತರಿಗೆ ನಾವು ಅನ್ಯಾಯ ಬಿಡೋದಿಲ್ಲ. ಅವರ ಜಮೀನನ್ನ, ಅವರ ಭೂಮಿಯನ್ನ ಏನು ನಾವು ಬಳಸಲಿಕ್ಕೆ ಇದ್ದೇವೆ ಮುಂದಕ್ಕೆ, ಅದಕ್ಕೆ ಪರಿಹಾರವನ್ನ ಕೊಟ್ಟೇ ನಿಲ್ತೀವಿ ಅಂತ ಹೇಳಿ ಒಂದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ರಾಷ್ಟ್ರೀಯ ಮಟ್ಟದ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡಬೇಕು ಅಂತ ಹೇಳುವಂತ ರೆಸೊಲ್ಯೂಷನ್ ಕೂಡ ಮಾಡಿ ಇವತ್ತು 59,181 ಎಕರೆಗಳಿಗೆ ನೀರಾವರಿ ಪ್ರದೇಶವಾಗಿ ಮಾಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ, ಈ ಯೋಜನೆ ಸಹಕಾರ ಆಗ್ತದೆ ಅಂತ ಹೇಳುವಂತದನ್ನ ಹೇಳಬೇಕಾಗ್ತದೆ. ಕಂದಾಯ ಇಲಾಖೆಯಲ್ಲಿ ಇವತ್ತು ಬಹಳ ದೊಡ್ಡ ಕ್ರಾಂತಿಯೇ ನಡೆದಿದೆ. ಕಂದಾಯ ಕ್ರಾಂತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 30,662 ಗ್ರಾಮೀಣ ಭಾಗದಲ್ಲಿರುವಂತಹ ಗ್ರಾಮ ನಕ್ಷೆಗಳು, ವಿಲೇಜ್ ಮ್ಯಾಪ್ಸ್, ಇದನ್ನ ಮತ್ತೆ ಹಿಸ್ಸಾ ರೆಕಾರ್ಡ್ಸ್ ಅನ್ನ, ಪೋಡಿ ಫ್ರೀ ಗ್ರಾಮಗಳು, ಪೋಡಿ ಮುಕ್ತವಾದಂತಹ ಗ್ರಾಮಗಳು 2 ಆ ಕಾರ್ಯಕ್ರಮವನ್ನ, ದರ್ಖಾಸ್ತ್ ಪೋಡಿಗಳು, ರೆವಿನ್ಯೂ ವಿಲೇಜ್ ಸ್ಕೀಮ್ 1,11,111 ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಅದರಲ್ಲಿ ಹೋಗಿ ಕಂದಾಯ ಸಚಿವರ ಜೊತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. RCCMS ಸಾಫ್ಟ್ವೇರ್ ಮೂಲಕ ರೆವಿನ್ಯೂ ಕೋರ್ಟ್ಸ್, ಕಂದಾಯ ಇವತ್ತೇನು ನ್ಯಾಯಾಲಯಗಳಿದೆ, AC ಕೋರ್ಟ್ ಇರ್ಬೋದು, DC ಕೋರ್ಟ್, ಸ್ಪೆಷಲ್ DC ಕೋರ್ಟ್, ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಂದಾಯ ನಿಗದಿ ಆಗ್ತಾ ಇರುವಂತದ್ದು ಮತ್ತು ಪ್ರಕರಣಗಳು ಹಾಗೆ ಬಾಕಿ ಉಳಿದಿತ್ತು. ಇದನ್ನ ತಕ್ಷಣ ಪೂರೈಸಬೇಕು ಅಂತ ಹೇಳಿ ಇವತ್ತು RCCMS ಸಾಫ್ಟ್ವೇರ್ ಮೂಲಕ 2.7 ಲಕ್ಷ ಪ್ರಕರಣಗಳು ಇತ್ಯರ್ಥ ಆಗಿದೆ. ಎಲ್ಲ ನೇರವಾಗಿ ಅಲ್ಲಿದ್ದಂತ ರೈತರ ವ್ಯಾಪ್ತಿ ವರ್ಗಕ್ಕೆ, ಬಡವರಿಗೆ ಸಹಕಾರ ಆಗುವಂತ ತೀರ್ಮಾನಗಳು. ಈ ಪಾವತಿ ಅಕೌಂಟ್ ಅನ್ನ ಈಗಾಗಲೇ ತೆರೆದಿದ್ದಾರೆ. 3,07,275 ಅಪ್ಲಿಕೇಶನ್ಗಳು ಸ್ವೀಕಾರ ಕೂಡ ಆಗಿದೆ. ಮತ್ತೆ ಹೊಸ ತಾಲೂಕುಗಳು, ಈಗ ನಾನು ಬರುವಂತ ಕ್ಷೇತ್ರದಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪೊನ್ನಂಪೇಟೆ ಹೊಸದಾಗಿ ಆಗಿದಂತ ತಾಲೂಕು 3 ವರ್ಷ ಆಗಿತ್ತು, 3.5 ವರ್ಷ ಆಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ಪ್ರಜಾಸೌಧಗಳನ್ನ ಕಟ್ಟುವಂತ ಕೆಲಸವನ್ನ ತಾಲೂಕಲ್ಲಿ ಮಾಡುವಂತ ಕೆಲಸ. ನಮಗೆ ಕೊಡಗು ಜಿಲ್ಲೆನಲ್ಲೇ ಪೊನ್ನಂಪೇಟೆ ಮತ್ತು ಕುಶಾಲನಗರ ಮತ್ತೆ ಬಹುತೇಕ ಹೊಸ ತಾಲೂಕುಗಳಿಗೆ ಎಲ್ಲದಕ್ಕೂ ಕೂಡ ಪ್ರಜಾಸೌಧಗಳನ್ನ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ.
ಮತ್ತೆ ಪೆನ್ಷನ್ ಅನ್ನ ಕೊಡುವಂಥದ್ದು, ನೇರವಾಗಿ ಹಣ ಪಾವತಿ ಆಗುವಂಥದ್ದು 10,835 ಜನಕ್ಕೆ ನೇರ ಪಾವತಿ DBT ಮೂಲಕ, ಡೈರೆಕ್ಟ್ ಟ್ರಾನ್ಸ್ಫರ್ ಮೂಲಕ ಮಾಡಿದ್ದಾರೆ. ಅರ್ಚಕರಿಗೆ ಅವ್ರಿಗೆ ತಸ್ತಿಕ್ ಹಣವನ್ನ 60,000ದಿಂದ 72,000ಕ್ಕೆ ಹೆಚ್ಚುವರಿ ಮಾಡಿದ್ದಾರೆ. ಅವರು ಮರಣವೊಂದಲ್ಲಿ 2 ಲಕ್ಷ ರೂಪಾಯಿ ಅವರಿಗೆ ಕಂಪನ್ಸೇಷನ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಸರ್ಕಾರ ಒಂದು ಯೋಜನೆಯ ಮೂಲಕ ಘೋಷಣೆ ಮಾಡಿದೆ. ಮತ್ತು ಕರ್ನಾಟಕ ಇದರಲ್ಲಿ ಪ್ರಯಾಣಕ್ಕೆ ಹೋಗುವಂತವ್ರು, ಪಿಲ್ಗ್ರಿಮೇಜ್ಗೆ ಹೋಗುವಂತವ್ರಿಗೆ 23,044 ಜನ ದೇವಸ್ಥಾನಗಳಿಗೆ ಹೋಗುವಂತವರಿಗೆ, ಅಂತ ಪ್ರಯಾಣಿಕರಿಗೆ ಸಹಕಾರವನ್ನ ಕೊಡುವಂತ ಯೋಜನೆಯನ್ನು ಕೂಡ ನಾವು ಘೋಷಣೆ ಮಾಡಿ ಕೆಲಸ ಮಾಡಿದ್ದೀವಿ. ಮತ್ತೆ ಬಿಯಾಂಡ್ ಬೆಂಗಳೂರು ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳಿ 20 ಲಕ್ಷ ಜನರಿಗೆ ಉದ್ಯೋಗವನ್ನ ಕೊಡುವಂತ ಒಂದು ಸ್ಕೀಮ್ ಅನ್ನು ಕೂಡ ನಾವು ಪ್ರಾರಂಭ ಮಾಡಿ ಬಹಳ ಯಶಸ್ಸಾಗಿ ನಡೆಸಿದ್ದೇವೆ. ಇದಲ್ಲದೆ ನಾವು ಹೊರ ದೇಶಗಳಿಂದ ಬಂಡವಾಳ, ಬಹಳ ಯಾವುದೇ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಹೊರ ದೇಶದಿಂದ ಬಂಡವಾಳ ತಂದು ಉದ್ಯೋಗವನ್ನ ಸೃಷ್ಟಿ ಮಾಡಿ ಹೊಸ ಹೊಸ ಕಾರ್ಖಾನೆಗಳನ್ನು ಮತ್ತು ಬೇರೆ ಬೇರೆ ವಿವಿಧ ರೀತಿಯಾದಂತ ಉದ್ಯಮವನ್ನ ಸೃಷ್ಟಿ ಮಾಡೋದು ಅತಿ ಅವಶ್ಯಕ ಆಗಿರ್ತದೆ. ಸೆಪ್ಟೆಂಬರ್ 2025-26ರವರೆಗೂ ಫಾರಿನ್ ಇನ್ವೆಸ್ಟ್ಮೆಂಟ್ 80,997 ಕೋಟಿ ನಮ್ಮಲ್ಲಿ ಬಂದಿರುವಂತ ಹೊರ ದೇಶದ ಬಂಡವಾಳ. ಇದು ಈ ದೇಶದಲ್ಲೇ ನಾವು 2ನೇ ಸ್ಥಾನದಲ್ಲಿ, ಎಕ್ಸ್ಪೋರ್ಟ್ನಲ್ಲಿ ದೇಶದಲ್ಲೇ ನಾವು 1ನೇ ಸ್ಥಾನದಲ್ಲಿದ್ದೀವಿ. 99,309 ಮಿಲಿಯನ್ $US ನಾವು ಮಾಡಿರುವಂತ ಎಕ್ಸ್ಪೋರ್ಟ್ಸ್. ಮತ್ತೆ IT ಸೆಕ್ಟರ್ನಲ್ಲಿ ತಾವೆಲ್ಲ ತಮಗೆ ಗೊತ್ತೇ ಇದೆ ಅಧ್ಯಕ್ಷರೇ, ನಾವು 1ನೇ ಸ್ಥಾನದಲ್ಲಿ ಇದ್ದೀವಿ. 25 ಲಕ್ಷ MSME ಮೂಲಕ ಉದ್ಯಮ್ ಪೋರ್ಟಲ್ ಅಂತೇಳಿ 235 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಲೀಪ್ ಎಂಬಂತ ಪ್ರಾಜೆಕ್ಟಿನ ಮೂಲಕ 1,000 ಕೋಟಿಯ ಬಂಡವಾಳದಲ್ಲಿ 5 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ವಿ. ಬಹಳ ದೊಡ್ಡ ನಗರ ಇವತ್ತು ನಮಗೆ ತಿಳಿದಂತೆ ಬೆಂಗಳೂರು ನಗರ ಅಂತ ಹೇಳಿದ್ರೆ ಬಹುಶಃ ದೇಶದಲ್ಲೇ ಅತಿ ಹೆಚ್ಚು ಬೆಳೀತಾ ದೊಡ್ಡ ವೇಗದಲ್ಲಿ ಬೆಳೀತಾ ಇರುವಂತ ಒಂದು ನಗರದಲ್ಲಿ ಬೆಂಗಳೂರು ನಗರ ಇದು ಕೂಡ ಇದೆ. ಮೆಟ್ರೋಗೋಸ್ಕರ 44.65 ಕಿಲೋಮೀಟರ್ಗೆ 15,611 ಕೋಟಿ ವೆಚ್ಚದಲ್ಲಿ ಡಬಲ್ ಡೆಕರ್ ರೋಡ್ ಅಂಡ್ ಮೆಟ್ರೋ, ಅದಕ್ಕೆ 9,700 ಕೋಟಿ. ಮೆಟ್ರೋ 3A 36.59 ಕ್ರೋರ್ಸ್ಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಮತ್ತೆ ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಏನ್ ನಾವು ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ 1.7 ಲಕ್ಷ ಕೋಟಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಂದ್ರೆ ಅದು ಮೆಟ್ರೋ ಇರ್ಬೋದು, ರಸ್ತೆಗಳಿರ್ಬೋದು, ವೈಟ್ ಟಾಪಿಂಗ್ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಉದ್ಯಾನವನಗಳಿರ್ಬೋದು, ಇದೆಲ್ಲ ಮತ್ತೆ ನಮ್ಮ ಘನತ್ಯಾಜ್ಯ ನಿವಾರಣೆಗಿರ್ಬೋದು, ಇದೆಲ್ಲದಕ್ಕೂ ಸೇರಿ ಇವತ್ತು ನಮ್ಮ ರಾಜ್ಯ ಸರ್ಕಾರ 1.7 ಲಕ್ಷ ಕೋಟಿ ವೆಚ್ಚವನ್ನ ನಿಗದಿ ಮಾಡಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಪ್ರಾದೇಶಿಕ ತಾರತಮ್ಯವನ್ನ ಹೊರಗಾಕಬೇಕು ಮತ್ತು ನ್ಯಾಯವನ್ನ ದೊರಕಿಸಬೇಕು. ಎಲ್ಲ ಸಮಸ್ತ ಕರ್ನಾಟಕ ಬೆಳಿಬೇಕು, ಸಮಗ್ರ ಕರ್ನಾಟಕ ಬೆಳಿಬೇಕು, ಅಭಿವೃದ್ಧಿಯ ಕಡೆ ಹೋಗ್ಬೇಕು ಅಂತ ಹೇಳುವಂತ ಕನಸಿನ ಅಡಿಯಲ್ಲಿ ಇವತ್ತು 5,000 ಕೋಟಿಯನ್ನ KKRDB ಕಲ್ಯಾಣ್ ಕರ್ನಾಟಕ ಡೆವಲಪ್ಮೆಂಟ್ಗೋಸ್ಕರ ಮೀಸಲಿಟ್ಟು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು CMIDP ಚೀಫ್ ಮಿನಿಸ್ಟರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರ ಅಡಿಯಲ್ಲಿ 8,000 ಕೋಟಿಯನ್ನ ಬಜೆಟ್ನಲ್ಲಿ ಮೀಸಲಿಟ್ಟು ಇವತ್ತು ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗುವಂತ ಹಂತದಲ್ಲಿದೆ. ಇದು ನಾವು ಮಾಡ್ತಾ ಇರುವಂತ ನಮ್ಮ ಆರ್ಥಿಕ ಶಿಸ್ತನ್ನ ಕಾಪಾಡಿ ಈ ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಕಾರ್ಯಕ್ರಮ ಒಂದ್ ಕಡೆ ಮತ್ತು ಅಸೆಟ್ ಬಿಲ್ಡಿಂಗ್ ಅನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ವಿ. ಎಂಪ್ಲಾಯ್ಮೆಂಟ್, ರೂರಲ್ ಎಂಪ್ಲಾಯ್ಮೆಂಟ್ ಇದೆಲ್ಲವನ್ನ ಕೊಡುವಂತ ಕೆಲಸ ಮಾಡ್ತಿದ್ವಿ. ಶಿಕ್ಷಣದಲ್ಲೂ ಕೂಡ 900 ಶಾಲೆಗಳು ಇವತ್ತು KPS ಶಾಲೆಗಳಾಗಿ ಆಗೋದಕ್ಕೆ ಪ್ರತಿ ಶಾಲೆಗೆ 2 ಕೋಟಿಯಿಂದ 4 ಕೋಟಿ ವೆಚ್ಚ. LKGಯಿಂದ 12ನೇ ಕ್ಲಾಸ್ವರೆಗೂ ಒಂದೇ ಕಡೆ ನಡಿಬೇಕು ಅಂತ ಹೇಳುವಂಥದ್ದು. ಮತ್ತು ನಾವು ಲೇಬರ್ ಕ್ಲಾಸ್ ಅವರಿಗೆ ಇವತ್ತು ಲೇಬರ್ ವೆಲ್ಫೇರ್ ಬೋರ್ಡ್ ಮೂಲಕ 1,115 ಕೋಟಿಯನ್ನ 14.34 ಲಕ್ಷ
ಫಲಾನುಭವಿಗಳಿಗೆ ನಾವು ಇವತ್ತು ಹಂಚಿಕೆಯನ್ನು ಮಾಡಿದ್ದೇವೆ. ಮೊಬೈಲ್ ಹೆಲ್ತ್ ಕ್ಲಿನಿಕ್ಸ್ ಘಟಕಗಳು, ಇಲ್ಲಿ ಕಾರ್ಮಿಕರಿಗೋಸ್ಕರ ಇರುವಂತಹ ಘಟಕಗಳಲ್ಲಿ ನಾವು 6.75 ಲಕ್ಷ ಫಲಾನುಭವಿಗಳಿಗೆ ಸೇವೆಯನ್ನು ಸಲ್ಲಿಸಿದ್ದೇವೆ. 42 ರೆಸಿಡೆನ್ಷಿಯಲ್ ಶಾಲೆಗಳನ್ನ ಈ ಕಾರ್ಮಿಕರ ಮಕ್ಕಳಿಗೋಸ್ಕರ ಪ್ರಾರಂಭವನ್ನು ಮಾಡಿದ್ದೇವೆ. ಅಂಬೇಡ್ಕರ್ ಕಾರ್ಮಿಕರ ಅಡಿನಲ್ಲಿ 91,638 ಕಾರ್ಮಿಕರು ಇವತ್ತು ನೋಂದಣಿಯಾಗಿದ್ದಾರೆ. ಗಿಗ್ ವರ್ಕರ್ಸ್ ಇದು ಕೂಡ ನಮ್ಮ ಪಕ್ಷದ ಬಹಳ ದೊಡ್ಡ ಯೋಜನೆ. ಇದರ ಅಡಿಯಲ್ಲಿ 10,468 ಜನ ಇದರಲ್ಲಿ ಇನ್ಶೂರೆನ್ಸ್ ಅನ್ನ ಪಡೆಯಲಿಕ್ಕೆ ರಿಜಿಸ್ಟರ್ ಆಗಿದ್ದಾರೆ. 4 ಲಕ್ಷ ರೂಪಾಯಿವರೆಗೂ ಅವರಿಗೆ ಇನ್ಶೂರೆನ್ಸ್ ಅನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗೆ ಕಾರ್ಮಿಕ ಇಲಾಖೆಗೆ ಮತ್ತು ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಹಲವಾರು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಘೋಷಣೆ ಮಾಡಿ ಅವರ ನೆರವಿಗೆ, ಬಡವರ ನೆರವಿಗೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಬಹಳ ಮುಖ್ಯವಾಗಿ ಒಂದು ಪ್ರದೇಶ ಬೆಳವಣಿಗೆ ಆಗ್ಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಬಹಳ ಮುಖ್ಯವಾದಂತ ವಿಚಾರ ನಮಗೆ ಎನರ್ಜಿ, ಇಂಧನ ಇರಬೇಕು. ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ರಿನ್ಯೂವಬಲ್ ಎನರ್ಜಿ ಮೂಲಕ ಇವತ್ತು 4032 ಮೆಗಾವಾಟ್ಸ್ ಅನ್ನ ರಿನ್ಯೂವಬಲ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಸೋಲಾರ್ ಎನರ್ಜಿ ಮೂಲಕ ನಾವು ನೂತನವಾಗಿ ಜನರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. 28,000 ಮಿಲಿಯನ್ ಯೂನಿಟ್ಸ್ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡಿದ್ವಿ. 41,000 ಟ್ರಾನ್ಸ್ಫಾರ್ಮರ್ಸ್, 10,943 ಕಿಲೋಮೀಟರ್ HT ಲೈನ್ಸ್, 6,038 LT ಲೈನ್ಸ್ ಅನ್ನ ವಿವಿಧ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂತ ಕೆಲಸ ಮಾಡಿದ್ವಿ. ಕುಡಿಯೋ ನೀರಿಗೆ ಈಗಾಗಲೇ ನಾನು ಹೇಳಿದಂತ ಯೋಜನೆಗಳಲ್ಲದೆ ಗಂಗಾ ಕಲ್ಯಾಣದ ಮೂಲಕ 11,727 ಬೋರ್ವೆಲ್ಗಳನ್ನು ಕೊಟ್ಟಿದ್ವಿ. ಮತ್ತೆ ನಮ್ಮ ಟ್ರಾನ್ಸ್ಪೋರ್ಟ್ಗೆ ಬಂದಾಗ ಹೊಸ ಬಸ್ಗಳನ್ನ 489 ಹೊಸ ಬಸ್ಗಳನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನ 5,339 ಬಸ್ಗಳನ್ನ, ಹೊಸ ಬಸ್ಗಳನ್ನ ಕೊಂಡುಕೊಳ್ಳುವಂತ ಯೋಜನೆ ಹಾದಿಯಲ್ಲಿದೆ. 5,809 ಅಲ್ಲಿ ಕೆಲಸಕ್ಕೆ ಅವ್ರನ್ನ ಸೇರಿಸುವಂತ ರೆಕ್ರೂಟ್ಮೆಂಟ್ ಅನ್ನ ಮಾಡಿದ್ವಿ. 5,809 ಜನನ ರೆಕ್ರೂಟ್ ಮಾಡುವಂತ ಕೆಲಸ ಮಾಡಿದ್ವಿ. ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನ ಹೇಳ್ಬೇಕಾದ್ರೆ ಇದನ್ನ ಬಹುಶಃ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಟರ್ನಲ್ ರಿಸರ್ವೇಶನ್ ನಾವು ಕೊಟ್ಟಿದ್ದೀವಿ. ಇದು ಐತಿಹಾಸಿಕ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಯಾರಿಗೂ ಕೂಡ ಬಹುಶಃ ಮಾನ್ಯ ಸಿದ್ದರಾಮಯ್ಯನವರ ಬದ್ಧತೆ ಇಲ್ಲದೆ ಇದನ್ನ ಕೊಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇದ್ದೀನಿ. ಅದರಿಂದ ನಾನು ಈ ನಾಡಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವ ರಿಪೋರ್ಟ್ ಅನ್ನ ತಕ್ಷಣ ಪಡೆದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಡೆಯಿಂದ ವರದಿಯನ್ನ ಪಡೆದು ಅವರ ವರದಿಯನ್ನು ಆಧರಿಸಿ ಸಂಪುಟ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆಗಳನ್ನು ಮಾಡಿ, ಅವರ ಸಂಪುಟ ಸಭೆಯಲ್ಲಿದ್ದಂಥ ಎಲ್ಲ ಅವರ ಸಹೋದ್ಯೋಗಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಅವರು ಇಂಟರ್ನಲ್ ರಿಸರ್ವೇಶನ್ ಕೊಡುವಂತ ಕೆಲಸವನ್ನು, ಮೀಸಲಾತಿಯನ್ನು ಕೊಡುವಂತ ಕೆಲಸ ಏನ್ ಮಾಡಿದ್ದಾರೆ, ಇದು ಐತಿಹಾಸಿಕವಾದಂತಹ ಒಂದು ತೀರ್ಮಾನ. ಇದು ಬಹುಶಃ ನಮ್ಮ ಸರ್ಕಾರದ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಾಗೆ SC ST TSP ಅಲ್ಲಿ 2025-26ಕ್ಕೆ 42,018 ಕೋಟಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. DCRE ಪೊಲೀಸ್ ಸ್ಟೇಷನ್ಗಳನ್ನ 930 ಕೋಟಿಯಲ್ಲಿ ತಮ್ಮ ಸ್ವಂತ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ದೇವೆ. 502 ಹೊಸ ಹಾಸ್ಟೆಲ್ಗಳು ಮತ್ತು ರೆಸಿಡೆನ್ಷಿಯಲ್ ಶಾಲೆಗಳನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ರಾಜ್ಯದಲ್ಲಿ 5,306 ಹಾಸ್ಟೆಲ್ ಮತ್ತೆ 1,127 ಶಾಲೆಗಳು ಕಾರ್ಯವನ್ನು ನೆರವೇರಿಸ್ತಾ ಇದೆ. 8.5 ಲಕ್ಷ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. 985 ಕೋಟಿ ಅನುದಾನ ಸ್ಕಾಲರ್ಶಿಪ್ಗೆ, 278 ಕೋಟಿ ಹೊಸ ಕಟ್ಟಡದ ನಿರ್ಮಾಣಕ್ಕೆ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಅದಲ್ಲದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಕೂಡ 100 ಮೌಲಾನಾ ಆಜಾದ್ ಶಾಲೆ, ಮತ್ತೆ LKG ಇಂದ PUCಗೆ ಹೋಗುವಂಥದ್ದು, ಮತ್ತೆ ಬೌದ್ಧರಿಗೆ, ಸಿಖ್ ಅವರಿಗೆ, ಪಾರ್ಸಿಗೆ 100 ಕೋಟಿ, 250 ಕೋಟಿ ಕ್ರೈಸ್ತ ಅಭಿವೃದ್ಧಿ ನಿಗಮಕ್ಕೆ ಕೂಡ ಸರ್ಕಾರ ಕೊಟ್ಟು ಎಲ್ಲ ವರ್ಗದ ಜನರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಎಲ್ಲ ಬಡವರು, ಮಹಿಳೆಯರು, ಕಾರ್ಮಿಕರು, ರೈತರು ಎಲ್ಲರಿಗೂ ಕೂಡ ಇವತ್ತು ಸಹಕಾರವನ್ನು ಕೊಟ್ಟು, ಅಭಿವೃದ್ಧಿಯನ್ನು ಕೊಟ್ಟು, ಐತಿಹಾಸಿಕವಾದಂತಹ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಅಳವಡಿಸಿ
ಕಾರ್ಯರೂಪಕ್ಕೆ ತಂದಿರುವಂತ ಕೀರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೇರ್ತದೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ಮುಂದುವರಿತ ರಸ್ತೆಗಳು, ನಾನು ಈಗಾಗಲೇ ಹೇಳಿದೆ, ರಸ್ತೆ ಅಂದ್ರೆ ರೆಸೆಟ್ ಬಿಲ್ಡಿಂಗ್ ಅನ್ನ ಮಾಡಿದೀವಿ ಅಂತ. ರಸ್ತೆಗಳು 14,014 ಕಿಲೋಮೀಟರ್ ರಸ್ತೆಗಳು, 389 ಬ್ರಿಡ್ಜ್ಗಳು, 605 ಬಿಲ್ಡಿಂಗ್ ಅನ್ನ 23,784 ಕೋಟಿ ರೂಪಾಯಿ ವೆಚ್ಚದಲ್ಲಿ PWD ಇಲಾಖೆಯಿಂದ ನಾವು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಇದಲ್ಲದೆ 10,736 ಕಿಲೋಮೀಟರು, 237 ಬ್ರಿಡ್ಜು ಮತ್ತೆ 457 ಬಿಲ್ಡಿಂಗ್ಗಳನ್ನ ಪೂರೈಸಿದ್ದೇವೆ. ಇದು 20,193 ಕೋಟಿ ರೂಪಾಯಿ. ಇದು ನಾನು ಈಗಾಗಲೇ ಹೇಳಿದಂತ ಮುಖ್ಯಮಂತ್ರಿ ಅಭಿವೃದ್ಧಿಗೆ ಕೊಟ್ಟಂತ CM ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಿದೆ ಅದಲ್ಲದೆ ಈ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ರೈತ ಪಥದ ಅಡಿಯಲ್ಲಿ 14,251 ಕಿಲೋಮೀಟರು ಈಗಾಗಲೇ ಅದು ಅಪ್ರೂವಲ್ ಹಂತದಲ್ಲಿದೆ. ಮತ್ತೆ ಪ್ರಗತಿ ಪಥದಲ್ಲಿ 7,110 ಕಿಲೋಮೀಟರ್ 5,190 ಕೋಟಿ ವೆಚ್ಚದಲ್ಲಿ ಪ್ರಾರಂಭವಾಗಲಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಈ ಸ್ವತ್ತು ಮೂಲಕ 53 ಲಕ್ಷ ಆಸ್ತಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸ್ವತ್ತು 2 ಅನ್ನ 1/12/2025ಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಮತ್ತೆ ಕಾನೂನು ಸುವ್ಯವಸ್ಥೆ, ಇವತ್ತು ಕಾನೂನು ಸುವ್ಯವಸ್ಥೆಯನ್ನ ತಾವು ಗಮನಿಸಿದ್ರೆ ಕಳೆದ 2.5 ವರ್ಷದಿಂದ ಯಾವುದೇ ತರದಾದಂಥ ಅನಹಿತವಾದಂಥ ಘಟನೆಗಳು, ಕಮ್ಯುನಲ್ ಡಿಸ್ಟರ್ಬೆನ್ಸಸ್, ಕ್ಲಾಶಸ್ ಇದ್ಯಾವುದು ಕೂಡ ಆಗದಂತೆ ರೀತಿಯಲ್ಲಿ ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಕೆಲಸ ಮಾಡಿದೆ. ಡ್ರಗ್ಸ್ ಬಹಳ ದೊಡ್ಡ ಸಮಸ್ಯೆ ಇವತ್ತು ನಾವು ಎದುರಿಸ್ತಾ ಇರುವಂಥದ್ದು ನಮ್ಮ ಸಮಾಜದಲ್ಲಿ. ಅದು ಯುವಕರನ್ನ ಕಾಡ್ತಾ ಇರುವಂಥದ್ದು. ಅದರ ಡ್ರಗ್ಸ್ ಅನ್ನ ಹಿಡಿಯುವಂಥದ್ದು, ಅದನ್ನ ವ್ಯಾಪಾರದಲ್ಲಿ ಇರುವಂತ ಬಂಧಿಸಿ ಅವ್ರ ಮೇಲೆ ಕ್ರಮ ಜರುಗಿಸುವಂತ ಕೆಲಸವನ್ನು ವ್ಯಾಪಕವಾಗಿ ನಮ್ಮ ಸರ್ಕಾರ ಮಾಡಿದೆ. ಮತ್ತೆ ಈಗ ಹೊಸದಾಗಿ ಬಂದಿರುವಂತದ್ದು ಸೈಬರ್ ಕ್ರೈಮ್. ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ ಡಿಜಿಟಲ್ ವರ್ಲ್ಡ್ ಅಲ್ಲಿ. ಇದನ್ನ ಕೂಡ ಹದಗೆಟ್ಟಲಿಕ್ಕೆ ಹೊಸ ಒಂದು ಇದನ್ನೇ DG ಸೈಬರ್ ಕ್ರೈಮ್ ಅಂತ ಮಾಡಿ ಅವರ ಕೆಳಗೆ ಒಂದು ಪೂರ್ಣವಾದಂತ ವ್ಯವಸ್ಥೆಯನ್ನ ಕೂಡ ಮಾನ್ಯ ಗೃಹ ಸಚಿವರು ಮಾಡಿ ಈ ನೂತನವಾದಂತಹ ಅಪರಾಧಗಳನ್ನ ಕಂಡುಹಿಡಿದು ಪತ್ತೆ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸುವಂತದಕ್ಕೆ ದೊಡ್ಡ ಕ್ರಮವನ್ನ ಜರುಗಿಸಿದ್ದಾರೆ. ಬೆಂಗಳೂರು ನಗರ ಇವತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚು ಸೇಫೆಸ್ಟ್ ಸಿಟಿ ಅಂತ ಘೋಷಣೆ ಆಗಿದೆ. ಆ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೊಸ ಟೂರಿಸಂಗೋಸ್ಕರ ಹೊಸ ಯೋಜನೆಗಳನ್ನು ರೂಪಿಸಿದ್ದೇವೆ. ಮತ್ತೆ ಆರೋಗ್ಯ ಇಲಾಖೆ ಬಹಳ ಮುಖ್ಯ, ಇದನ್ನ ಹೇಳಿ ನಾನು ಮುಗಿಸ್ತೀನಿ. ಆರೋಗ್ಯ ಇಲಾಖೆಯಲ್ಲಿ ಬೆಳಗಾವಿಯಲ್ಲಿ ಕೊಟ್ಟಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಜಯದೇವ ಕಲಬುರಗಿಗೆ 315 ಬೆಡ್ಗಳು ಪ್ರಾರಂಭಿಸಿರುವಂತದ್ದು ಇರ್ಬೋದು, 75 ಬೆಡ್ ಹೃದಯ ಅಪಘಾತಗಳು ಅಂದ್ರೆ ಕಾರ್ಡಿಯಾಕ್ ಯೂನಿಟ್ ಬೀದರಲ್ಲಿ ಪ್ರಾರಂಭ ಆಗಿರುವಂತದ್ದು ಇರ್ಬೋದು, ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ಸ್ ಮೈಸೂರು ಮತ್ತೆ ತುಮಕೂರಲ್ಲಿ ಪ್ರಾರಂಭ ಆಗ್ತಾ ಇರುವಂತದ್ದು ಇರ್ಬೋದು, ಮತ್ತು ಬೀದರ್ ಹಾಗೂ ರಾಯಚೂರಿನಲ್ಲಿ ಪ್ರಾರಂಭ ಆಗ್ತಿರುವಂತಹ ಹೊಸ ಕೇಂದ್ರಗಳಿರ್ಬೋದು, ನಿಮ್ಹಾನ್ಸ್ ಮಾದರಿಯಲ್ಲಿ ಮೈಸೂರು ಮತ್ತು ಕಲಬುರಗಿಯಲ್ಲಿ ಪ್ರಾರಂಭವಾಗ್ತಾ ಇರುವಂತದಕ್ಕೆ 100 ಕೋಟಿ ಪ್ರತಿ ಆಸ್ಪತ್ರೆಗೆ, ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಪ್ಪಳದಲ್ಲಿ 100 ಕೋಟಿಯಲ್ಲಿ ಪ್ರಾರಂಭ ಆಗ್ತಾ ಇರುವಂತದ್ದು ಇರ್ಬೋದು. 126 ಕೋಟಿಯನ್ನ ಜಯದೇವ ಇನ್ಸ್ಟಿಟ್ಯೂಟ್ಗೆ ಮೀಸಲಿಟ್ಟಿರುವಂತದ್ದು ಇರ್ಬೋದು. ಹಾಗೆ ಕ್ರೀಡೆ, ವಸತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉನ್ನತ ಪ್ರಗತಿಯನ್ನ ಮತ್ತು ಅಭಿವೃದ್ಧಿಯನ್ನ ಸಾಧನೆಯನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಮುಂದಕ್ಕೂ ಕೂಡ ಈ ಕೆಲಸವನ್ನ ಮಾಡ್ತಾರೆ ಅಂತ ಹೇಳುವಂತ ಪೂರ್ಣ ವಿಶ್ವಾಸ ನನಗಿದೆ ಮಾನ್ಯ ಅಧ್ಯಕ್ಷರೇ. ಕೊನೆಯದಾಗಿ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ, ನಾವು ಯಾವುದೇ ಒಂದು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಅದನ್ನ ಟೀಕೆ ಮಾಡುವಾಗ ಅದರಿಂದ ಪರಿಣಾಮ ಯಾರ ಮೇಲೆ ಬೀಳ್ತದೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನ ಮುಖ್ಯವಾಹಿನಿಗೆ ತರುವಂತ ದೂರದೃಷ್ಟಿಯನ್ನು ಇಟ್ಟು ನಮ್ಮ ಸರ್ಕಾರ ಕೊಟ್ಟಿರುವಂತ ಪ್ರತಿಯೊಂದು ಕಾರ್ಯಕ್ರಮ ಅದು ಎಷ್ಟೇ ಹೊರೆ ಆದರೂ ಕೂಡ ಅದು ಶಿಸ್ತನ್ನೇ ಕಾಪಾಡಿ ಇವತ್ತು ಕೊಡುವಂತ ಕೆಲಸವನ್ನು ಮಾಡಿ. ಈಗಾಗಲೇ ನಾನು ಓದಂಥದ್ದು ಕೆಲವೊಂದು ಬಿಟ್ಬಿಟ್ಟಿದ್ದೀನಿ ನಾನು, ಅದು ಕೂಡ ಈಗಾಗಲೇ ನಾನು ಓದ್ಕೊಂಡ್ ಬಂದಿರುವಂತ ಪ್ರತಿಯೊಂದು ಅಭಿವೃದ್ಧಿಯ ಕೆಲಸವನ್ನು ಎಲ್ಲ ಕ್ಷೇತ್ರದಲ್ಲಿ ಮಾಡಿ ಬಹಳ ಯಶಸ್ಸಾಗಿ ಸರ್ಕಾರವನ್ನ ನಡೆಸುವಂತ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಈ ರಾಜ್ಯದ ಜನತೆಗೆ ನೆಮ್ಮದಿಯ ಬದುಕನ್ನ ಕಲ್ಪಿಸುವಂತ ಕೆಲಸವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಕೊನೆಯದಾಗಿ ಬರೀ ಒಂದು ಸಣ್ಣ ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಾವು ಇವತ್ತು ನೂರಾರು ಲಕ್ಷಾಂತರ ಪೇಪರ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ವಿ. ನಮ್ಮ ಕಾರ್ಯಕಲಾಪಗಳನ್ನ ಓದ್ಲಿಕ್ಕೋಸ್ಕರ ಇರ್ಬೋದು, ಪುಸ್ತಕಗಳ ಯಾರು ಕೂಡ ಅದನ್ನ ಪೂರ್ಣವಾಗಿ ಬಿಡಿಸೋದಿಲ್ಲ. ಒಂದು ದಿವಸಕ್ಕೆ ಎತ್ತಿ ಅಲ್ಲಿ ಆ ಕಡೆ ಬಿಸಾಕ್ತಾರೆ. ಡೈಲಿ ತಾವು ನೋಡಿದ್ರೆ
ಬಹಳ ದೊಡ್ಡ ಮಟ್ಟದಲ್ಲಿ ಪೇಪರು ವೇಸ್ಟ್ ಆಗ್ತಾ ಇದೆ. ಇವತ್ತೆಲ್ಲ ತಮಿಳುನಾಡಿನಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಸಂಸತ್ನಲ್ಲಿ ಇರ್ಬೋದು, ಎಲ್ಲರೂ ಕೂಡ ಡಿಜಿಟಲೈಸೇಷನ್ ಆಗಿ ಐಪ್ಯಾಡ್ ಅನ್ನು ಕೊಟ್ಟಿದ್ದಾರೆ. ಪೂರ್ಣವಾದಂತಹ ಕಲಾಪಗಳು, ಕ್ವೆಶ್ಚನ್ ಅವರು ಎಲ್ಲವನ್ನು ಕೂಡ ಆನ್ಸರ್ಸ್ ಕೂಡ